ಎಲ್ಲರಿಗೂ ಶುಭ ಸಂಜೆ. ದೇವರು ನಮ್ಮನ್ನ ಬೆಳಗಿನಿಂದ ಸಂಜೆಯವರೆಗೂ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ದಿನವನ್ನ ನೋಡ್ತಕ್ಕಂಥ ಸೌಭಾಗ್ಯವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಸಹೋದರ ಸಹೋದರಿಯರಿಗೂ ಹಾಗೂ ಹಿರಿಕರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಹಿರಿಕರಾದ ಪ್ರೇಮ್ನಾಥ್ ಕೋಲ್ಕರ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುತ್ತೇನೆ. Yes, man, let us pray. Oh, gracious Heavenly Father, we thank you, my Lord, for being with us from morning till now, my Lord. We thank you for all the countless blessings we have received. We also thank you for keeping us safe and away from harms and dangers, my Lord. Lord, as we have come to your feet, my Lord, to hear your voice and to hear your words to your servant, please be with us, my Lord. Open our hearts, minds, and ears, my Lord, to understand your words. Bless the speaker of this hour, my Lord. Let the words he speaks be yours and not his, my Lord. Please be with him. Pour your wisdom from above. Lord, bless one and all who are bowed down here. Lead us and guide us, Lord. We pray in the precious name of Jesus Christ. Amen. ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಾದ ಪ್ರೇಮ್ನಾಥ್ ಕೋಲ್ಕರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಮ್ಮ ಸಭಾ ಸಂಗೀತದಲ್ಲಿ ಕೀರ್ತನೆಗಳಲ್ಲಿ 245ನೇ ಕೀರ್ತನೆಯನ್ನ ಹಾಡುವ. ಕೀರ್ತನೆಗಳಲ್ಲಿ 245. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ. ತಂದೆಯ ರಾಜ್ಯದೊಳು ಇವೆ ಚಂದದ ವಾಸಗಳು. ತಂದೆಯ ರಾಜ್ಯದೊಳು ಇವೆ ಚಂದದ ವಾಸಗಳು. ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ಅಲ್ಲಿ ಕಣ್ಣೀರಿರದು ಅವರಲ್ಲಿನ ಎಡರಳಿದು. ಅಲ್ಲಿ ಕಣ್ಣೀರಿರದು ಅವರಲ್ಲಿನ ಎಡರಳಿದು. ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖದೀಗ ಎಲ್ಲವ ನೀಗಿ ಪರೈ. ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖದೀಗ ಎಲ್ಲವ ನೀಗಿ ಪರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ಕೂಡಿ ಪರಸ್ಪರನ ಸ್ತುತಿ ಮಾಡಿ ಕೃಪಾನ್ವಿತನ. ಕೂಡಿ ಪರಸ್ಪರನ ಸ್ತುತಿ ಮಾಡಿ ಕೃಪಾನ್ವಿತನ. ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆ ವೈ. ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆ ವೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನುಭವಿಸಿರೈ. ಈ ಒಂದು ಸಮಯದಲ್ಲಿ ಈ ದಿನದ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡತಕ್ಕಂಥವ್ರು ಹಿರಿಕರಾದ ವಿಜಯ್ ಕುಮಾರ್ ಅವರು.
ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ಕುಟುಂಬದ ಪರವಾಗಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಲು ತಮ್ಮನ್ನ ಸ್ವಾಗತಿಸ್ತೇನೆ. ವಂದನೆ ಸಿಸ್ಟರ್, ವಂದನೆ. ಈ ಒಂದು 2ನೇ ತ್ರೈಮಾಸಿಕದ 9ನೇ ಪಾಠಕ್ಕೆ ಸಂಬಂಧಿಸಿದಂತೆ ಬುಧವಾರ 10ನೇ ಪಾಠವನ್ನು ಕಲಿಯುವಂತದ್ದಾಗಿ ಇರುತ್ತೇವೆ. ಯಾಕೆಂದ್ರೆ ನಿನ್ನೆ 9 ಕಲಿತಂತ ಪಾಠ ನಾವು ಈಗಾಗಲೇ ದೇವರ ಒಂದು ಕಾಲು ಕೆಳಗೆ ನಾವು ಹೇಗೆ ಜೀವಿಸುತ್ತಿದ್ದೇವೆ ಎಂಬ ವಿಚಾರವಾಗಿ ನಾವು ನಿನ್ನೆ ದಿನ ಕಲಿತು. ಇವತ್ತು ಕಲಿಬೇಕಾದಂತ ಪಾಠ ಏನಪ್ಪ ಅಂದ್ರೆ ದ್ರಾಕ್ಷಾರಸ ಮತ್ತು ರಕ್ತ. ಈ ದ್ರಾಕ್ಷಾರಸ ಮತ್ತು ರಕ್ತ ಇದು ನಮಗೆ ನೋಡುವಾಗ ಅನೇಕ ಸೂಚನೆಗಳನ್ನ, ಅನೇಕ ಒಂದು ಚಿಹ್ನೆಗಳನ್ನ ಇದು ಒಳಗೊಂಡಿರುವಂತದ ನೋಡುವಂತರಾಗಿದೆ. ಮುಂದೆ ಅದನ್ನ ಹೇಳ್ತೀನಿ. ಈ 75ನೇ ಕೀರ್ತನೆ 75:1 ದೇವರೇ ಕೊಂಡಾಡುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಮಹತ್ವವು ಸಮೀಪವಾಗಿದೆ, ನಿನ್ನ ಮಹತ್ ಕಾರ್ಯಗಳನ್ನು ನಾವು ವರ್ಣಿಸುತ್ತಾರೆ. 8ನೇ ವಚನ ನೋಡುವಾಗ ಯೆಹೋವನ ಕೈಯಲ್ಲಿ ಪಾತ್ರೆ ಇದೆ, ಅದು ಔಷಧಿ ಮಿಶ್ರಿತವಾಗಿ ಉಕ್ಕುವ ದ್ರಾಕ್ಷಾರಸದಿಂದ ತುಂಬಿದೆ. ಆದ್ದರಿಂದ ಅದರಿಂದ ಒಳಗೊಂಡ ಹೊಂಚು ಹಾಕುವಂತ ಇದರಲ್ಲಿ ಅನೇಕರು ದುಷ್ಟರು, ಲೋಕದ ದುಷ್ಟರೆಲ್ಲರೂ ಅದರೊಳಗೆ ಮಡ್ಡಿಯನ್ನು ಸಹ ಕುಡಿದು ಮುಗಿಸ್ಬೇಕು. ಅಂದ್ರೆ ಏನ್ ಶಿಕ್ಷೆ ಕೊಟ್ಟಿದಾನೋ ಆ ಶಿಕ್ಷೆ ಕಂಪ್ಲೀಟ್ ಆಗಿ ಅದನ್ನ ಮುಗಿಸ್ಬೇಕು ಎಂಬ ಅರ್ಥನ ಕೊಡುವಂತದ್ದಾಗಿದೆ. 10ನೇ ವಚನ ನೋಡುವಾಗ ಇಲ್ಲಿ ದುಷ್ಟರ ಕೊಂಬುಗಳೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು ಅಂತ ನೋಡುವಂತದ್ದಾಗಿದೆ. ದುಷ್ಟರ ಕೊಂಬೆಲ್ಲ ಮುರಿಯಲ್ಪಡ್ತದೆ. ದೇವರು ನೀತಿ ಪರವಾಗಿ ನ್ಯಾಯಪರವಾಗಿರುವಂತ ದೇವರಾಗಿದ್ದಾನೆ. ಅದಕ್ಕೋಸ್ಕರ ದುಷ್ಟರ ಕೊಂಬುಗಳು ಮುರಿಯಲ್ಪಡವು, ಅಂದ್ರೆ ಅವರ ಅಧಿಕಾರ ಏನೇನಿದೆಯೋ ಎಲ್ಲ ಮುರಿಯಲ್ಪಡುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಭಕ್ತರ ಕೊಂಬುಗಳು ಎತ್ತಲ್ಪಡ್ತದೆ. ಇಲ್ಲಿ ದಾವೀದನ ಕೀರ್ತನೆ 75ರಲ್ಲಿ ಬರೆದಿರುವ ವಾಕ್ಯವು ಅಶೂರ್ಯರ ಅರಸನಾದ ಸೆನ್ಹೇರೀಬರನ ಒಂದು ಸೈನ್ಯವನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ನಾಶ ಮಾಡಿದಾಗ 75ನೆಯ ಕೀರ್ತನೆಯನ್ನು ಈ ಗೀತೆಯ ರೂಪದಲ್ಲಿ ಹಾಡಿರಬಹುದೆಂದು ಕೆಲವರು ಅಭಿಪ್ರಾಯ ಪಡ್ತಾರೆ. 75ನೇ ಕೀರ್ತನೆಯಲ್ಲಿ ಇಲ್ಲಿ ಈ ಅಶೂರ್ಯದ ಅರಸನ ಒಂದು ಸೋಲು ಯಾವ ರೀತಿ ಆಯ್ತು, ಹೇಗೆ ದೇವರು ಅದ್ಭುತವಾಗಿ ಅವನನ್ನ ಈ ಒಂದು ಮುತ್ತಿಗೆ ಹಾಕಿದಂತ ಯೆರೂಸಲೇಮಿನಿಂದ ಅವನ ಬಿಡುಗಡೆ ಮಾಡಿದ್ರು ಅನ್ನೋದು ವಿಷಯವನ್ನ ನಾವು ನೋಡುವಾಗ ಇದನ್ನ 75ನೇ ಕೀರ್ತನೆಯಲ್ಲಿ ಇದು ಗೀತೆ ರೂಪವಾಗಿ ಆಡಿರಬಹುದು ಎಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಆದರೆ ಅದು ನಿಜವೂ ಖಚಿತವಾಗಿ ತಿಳಿಸಿಲ್ಲ. ಆದ್ರೆ 2ನೇ ಪೂರ್ವಕಾಲ ವೃತ್ತಾಂತ 32 ಹಾಗೂ 2ನೇ ಅರಸುಗಳು 19 ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಅಸೂರ್ಯ ಅರಸನಾದ ಸೆನ್ಹೇರೀಬರನು ಯೆಹೂದ ಪ್ರಾಂತ್ಯಕ್ಕೆ ಮುತ್ತಿಗೆ ಹಾಕಿದನು. ಯೆರೂಸಲೇಮ್ ವಶ ಮಾಡಿಕೊಳ್ಳುತ್ತಾನೆ ಎಂದು ತಿಳಿದ ಅರಸನಾದ ಹಿಜ್ಕೀಯನು ತನ್ನ ಸೈನ್ಯಾಧಿಪತಿಗಳ ಜೊತೆಗೆ ಸೇರಿ ಅವನೇನ್ ಮಾಡ್ತಾನೆ ಅಂದ್ರೆ, ನಾವೆಲ್ಲ ಸಿದ್ಧರಾಗೋಣ, ಸೈನ್ಯ ನಮ್ ದೇಶದಿದೆ, ನೋಡೋಣ, ಅವನ ಮೇಲೆ ಯುದ್ಧ ಮಾಡೋಣ ಅಂತ ಆ ರೀತಿ ಯೋಚನೆ ಮಾಡಿಲ್ಲ. ಅವನು ಯಾವಾಗಲೂ ಸಹ ಕಷ್ಟ ಬಂದಾಗ ಹಿಜ್ಕೀಯನು ಚಿಕ್ಕಂದಿನಿಂದಲೂ ಸಹ ದೇವರ ಮೊರೆ ಹೋಗುವಂತ ವ್ಯಕ್ತಿ. ಹೀಗಿರುವಾಗ ಅವನೇನ್ ಮಾಡ್ತಾನೆ, ನಮ್ಮ ದೇವರು ದೊಡ್ಡವನು, ನಮ್ಮನ್ನು ರಕ್ಷಿಸಬಲ್ಲನು ಎಂದು ಹೇಳಿ ದೇವರಿಗೆ ಮೊರೆ ಹೊಕ್ಕಿದರು ನೋಡ್ತೀವಿ. ಎಲ್ಲರನ್ನು ಕರ್ಕೊಂಡೋಗಿ ಹಿರಿಕರನ್ನ ಎಲ್ಲರೂ ಕರ್ಕೊಂಡೋಗಿ ದೇವರಿಗೆ ಮೊರೆ ಇಕ್ತಾನೆ. ಆ ಕಾಲದಲ್ಲಿ ಪ್ರವಾದಿಯಾಗಿದ್ದ ಯೆಶಾಯನಿದ್ದನು. ಆಗ ಏನೇನ್ ಮಾಡ್ತಾನೆ, ಕಡೆಗೆ ಯೆಶಾಯನ ಬಳಿಗೆ ಹೋಗ್ತಾನೆ. ಈ ರೀತಿ ಒಂದು ಪರಿಸ್ಥಿತಿ ನಮ್ಗೆ ಬಂದಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಈಗ ಅಂತ ಯೆಶಾಯನ ದೇವ್ರು ನಮ್ಗೆ ಏನ್ ತಿಳಿಸ್ತಾನೆ, ಯಾವ ಶುಭ ವಚನ ನಮ್ಗೆ ತಿಳಿಸ್ತಾನೆ ಅಂತ ಕೇಳುವಾಗ ದೇವರು ನಮ್ಮ ಪರವಾಗಿದ್ದಾನೆ, ಹೆದರುವುದು ಬೇಡ ಎಂದು ಯಾರ ಪ್ರವಾದಿಯಾದ ಹಿಜ್ಕೀಯನು ಹೇಳ್ತಾನೆ. ನೀವು ಎದುರ್ಕೊಳ್ಳಲೇ ಬೇಡ್ರಿ, ನಮ್ಮ ಪರವಾಗಿ ದೇವರಿದ್ದಾನೆ ಅಂತ ಹೇಳ್ತಾನೆ. ಹೀಗಿರುವಾಗ ಅಲ್ಲಿ ಸುಮಾರು ಆ ಯೆರೂಸಲೇಮ್ ಪಕ್ಕದ ಮುತ್ತಿಗೆ ಹಾಕಿರುವಂತಹ ಆ ಒಂದು ಸೆನ್ಹೇರೀಬರನ ಅಶೂರ್ಯದ ಅರಸನ ಸೈನ್ಯ ಎಷ್ಟಿತ್ತು ಅಂದ್ರೆ 1,85,000 ಜನ. ಇದನ್ನ ನೀವು 2ನೇ ಅರಸು 19:35 ವಚನ ನೋಡ್ಬೇಕಾದ್ರೆ ಅಲ್ಲಿ ಈ ಒಂದು ಯಾವ ರೀತಿ ದೇವರನ್ನ ಅವನ್ನ ನಾಶ ಮಾಡ್ತಾನೆ ನೋಡುವಂತರಾಗಿದೆ. ಆಗ ಏನಾಗುತ್ತೆ, ಸಮೇತವಾಗಿ ಇವರೆಲ್ಲ ಸಮೇತವಾಗಿ ಅರಸನು ಬಂದು ಮುತ್ತಿಗೆ ಹಾಕಿರೋದ್ರಲ್ಲಿ ಆ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಸೆನ್ಹೇರೀಬರನು ಅಂತ ದೊಡ್ಡ ಸೈನ್ಯವನ್ನ ಮಡಿಕೊಂಡಿದ್ರು ಕೂಡ ಅವನು ಸೋಲನ್ನ ಅನುಭವಿಸ್ತಾನೆ. ಅವನ ಗರ್ವ ಏನಪ್ಪಾ ಅಂದ್ರೆ, ನಾ ಎಲ್ಲಾ ಕಡೆ ಗೆದ್ದು ಬಂದಿದ್ದೀನಿ, ನಿಮ್ಮ ಎಂತ ದೇವತೆಗಳು ನನಗೆ ತಲೆಬಾಗಿವೆ, ಆದ್ರೆ ನಿಮ್ಮ ಒಂದು ದೇವರು ನಮ್ನೇನ್ ಮಾಡಬಲ್ಲನು ಅಂತ ಹೇಳುವಂತ ಒಬ್ಬ ಸೈನಿಕನನ್ನು ಕಳಿಸಿ ಅಲ್ಲೇನ್ ಮಾಡ್ತಾನೆ, ಬಹಳ ಅಹಂಕಾರದ ಮಾತುಗಳನ್ನ ಆಡುವುದು, ಕಪ್ಪನ ಕೊಡುವಂತ ಕೇಳುವಂಥದ್ದು ಇದೆಲ್ಲವೂ ಸಹ
ಹಿಜ್ಕೀಯನಿಗೆ ಬಹಳ ಮುಜುಗರ ತರುವಂತದ್ದಾಯ್ತು. ಹೀಗಿರುವಾಗ ಅವನು ದೇವರನ್ನ ಮೊರೆ ಇಟ್ಟಾಗ, ಈ ಮೊರೆ ದೇವರು ಕೇಳಿದಾಗ ಆದಾಗ ಏನ್ ಮಾಡ್ತಾನೆ, ಅಲ್ಲಿ ಅವನಿಗೆ ಸೋಲನ್ನು ಅನುಭವಿಸುವುದನ್ನು ಅಂತ ನೋಡ್ತೀವಿ. ಅವನು ಯಾವಾಗ ಮೊರೆ ಇಟ್ಟನೋ ಒಂದು ರಾತ್ರಿ ದೇವರು ಹಿಜ್ಕೀಯನ ಮೊರೆಯನ್ನು ಆಲಿಸಿ ಇಡೀ ಅಸೂರ್ಯರ ಸೈನ್ಯವನ್ನು ಒಬ್ಬ ದೂತನನ್ನು ಕಳುಹಿಸಿ ಸಂಹರಿಸಿ ಬಿಟ್ಟನು ನೋಡ್ತೇವೆ. ಒಬ್ಬ ಪರಲೋಕದ ದೂತ ಹೋದಾಗ ಇವ್ರು ಎಷ್ಟು ಜನ ಇದ್ರೇನು, 1,85,000 ಅದು 1 ಕೋಟಿ ಜನ ಇದ್ರು ಕೂಡ ಅವ್ರಿಗೇನು ಲೆಕ್ಕಕ್ಕೆ ಇಲ್ಲ. ಬೆಳಗ್ಗೆ ಇದನ್ನು ಕಂಡ ನಿರ್ಧಾರಿತಾನೆ ಅರಸನು ಎದ್ ನೋಡ್ತಾನೆ, ಬೆಳಗ್ಗೆ ನೋಡಿ ಎಲ್ಲಾ ಕಡೆ ಹೆಣ ಬಿದ್ದು ಹೋಗಿದೆ. ಅವನಿಗೆ ದಿಗ್ಭ್ರಮೆ ಆಗೋಯ್ತು, ಭಯ ಬೇರೆ ಆಗೋಯ್ತು, ಜೊತೆಗೆ ಅವನೇನು ನಾಚಿಕೆ ಕೂಡ ಆಗೋಯ್ತು ಅವನಿಗೆ. ಎಲ್ಲೆಲ್ಲ ಹೋಗಿ ಏನೇನೋ ನಾವು ಇದುವರೆಗೂ ಸೋಲಂದ್ರೆ ಇಂಥ ಒಂದು ಭಯಂಕರವಾದ ಸೋಲ್ ಮೋಸದಲ್ಲ ಅಂತ ಏನ್ ಮಾಡ್ತಾನೆ, ಅವನು ಎದ್ದು ನಿನೆವೆ ಪಟ್ಟಣಕ್ಕೆ ಓಡಿ ಹೋಗ್ತಾನೆ ಅಂತ ಹೇಳ್ತಾನೆ. ಮುಂದೆ ನಿನೆವೆ ಪಟ್ಟಣಕ್ಕೆ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ಅಲ್ಲಿ ಆತನ ಮಕ್ಕಳು ಆತನ ಅವರೇ ಕೊಂದು ಸಾಯಿಸಿದ್ರು ಅಂತ ನೋಡ್ತೀವಿ. ಇದು ಹಿಸ್ಟ್ರಿ. ಈ ಒಂದು ಅದ್ಭುತ ಘಟನೆ ಏನು 75ನೇ ಕೀರ್ತನೆಯಲ್ಲಿ ಬರೆದಿದೆ ಎಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಏನೇ ಇರಲಿ, ದೇವರು ನೀತಿವಂತರ ಪರವಾಗಿ ಇರ್ತಾನೆ. ಯಾವಾಗಲೂ ದುಷ್ಟರನ್ನು ನಾಶ ಮಾಡುವುದು ದೇವ ಮಾಡ್ತಾನೆ. ಇದಂತೂ ಖಂಡಿತ ಎಂಬುದನ್ನು ನಾವಿಲ್ಲಿ ತಿಳಿಯಬೇಕಾಗಿದೆ. ನಮ್ಮ ಜೀವಿತಗಳಲ್ಲಿ ನಾವು ದುಷ್ಟ ನಡ್ಕೊಂಡ್ರು ಕೂಡ ನಮ್ಗೆ ಸೋಲೆ, ನಮ್ಗೆ ಯಾವಾಗಲೂ ಜಯ ಸಿಗಲ್ಲ. ಅದಕ್ಕೋಸ್ಕರ ದೇವ್ರು ಈ ಒಂದು ತಿಳ್ಕೊಳ್ಳುವಾಗ ನಾವು ಎಷ್ಟೇ ಬಲಶಾಲಿಗಳು ಇದ್ರು ಕೂಡ ದುಷ್ಟ ದೇವರ ಕಡೆ ತಿರ್ಕೊಂಡಾಗ ಎಲ್ಲವನ್ನೂ ನಾವು ಗೆಲ್ಲಬಹುದು ಅನ್ನೋ ರೀತಿಯಲ್ಲಿ ಈ ಒಂದು ಪಾಠ ನಮಗೆ ಎಚ್ಚರಿಕೆಯನ್ನು ನೀಡುವಂತದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26-29ರಲ್ಲಿ ಅವರು ಊಟ ಮಾಡುತ್ತಿರುವಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟನು. ಯಾರು? ಯೇಸು ಸ್ವಾಮಿಯವರು. ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ದೇಹ, ಅದರ ಅರ್ಥ ದೇಹ ಅಂದ್ರೆ ನನ್ನ ದೇಹ. ದೇಹ ಅನ್ನೋದ್ರ ಅರ್ಥ ಏನು? ಇದು ನನ್ನ ದೇಹವು ನನ್ನ ಅಂದ್ರೆ ಅದು ತಿನ್ರಿ ಅಂತಂದ್ರೆ ಅದನ್ನೆಲ್ಲ ತಿನ್ನೋದು. ದೇವರ ದೇಹದಲ್ಲಿ ಯೇಸು ಕ್ರಿಸ್ತನಲ್ಲಿರುವಂತಹ ಗುಣಾತಿಶಯಗಳು, ಆತನ ಸ್ವಭಾವಗಳನ್ನು ನೀವು ಅಲ್ಲಿ ತಿಳಿಸುವಂತದ್ದಾಗಿದೆ. ಅದನ್ನು ನಾವು ತಿನ್ಬೇಕು ಅಂದ್ರೆ ಏನರ್ಥ? ನಾವು ಕ್ರಿಸ್ತನಲ್ಲಿರುವಂತಹ ಸ್ವಭಾವಗಳನ್ನು ಅಳವಡಿಸಿಕೊಂಡು ನಡೆಯುವುದಾದರೆ ನಾವು ಬದುಕ್ತೀರಿ. ಅದಕ್ಕೋಸ್ಕರ ಈ ರೊಟ್ಟಿನ ನೀವೇನ್ ಮಾಡಿ, ನನ್ನ ದೇಹ ತಿನ್ರಿ ಅರ್ಥ. ಅದೇನಾಗುತ್ತೆ? ನಾವು ಆತನ ಗುಣಾತಿಶಯಗಳನ್ನ ಅಳವಡಿಸಿಕೊಂಡು ನಡೆಯಿರಿ ಎಂಬ ಅರ್ಥವನ್ನು ಕೊಡುವಂತದ್ದಾಗಿದೆ. ನೆಕ್ಸ್ಟ್ ನೋಡುವ, ಅದೇ ರೀತಿ ಇದು ನನ್ನ ಮುಂದೆ ನೋಡುವ 27ನೇ ವಚನದಲ್ಲಿ ಅದೇ ರೀತಿ ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ವಿಮೋಚನೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಇದನ್ನು ಕುಡಿಯುವುದಿಲ್ಲ ಎಂದು ಹೇಳಿದ. ದೇವರೊಂದು ಒಡಂಬಡಿಕೆ ಮಾಡಿಕೊಡ್ತಾನೆ. ಏನಂದ್ರೆ, ನನ್ನ ರಾಜ್ಯವು ಸ್ಥಾಪಿಸುವಂತದ್ದು ಖಂಡಿತವಾಗಿ ನಾನು ರಾಜ್ಯ ಸ್ಥಾಪಿಸ್ತೀನಿ. ಈಗ ಈ ದ್ರಾಕ್ಷಾರಸನ ಇಲ್ಲಿ ನೀವುಗೆಲ್ಲ ನಾನು ಕೊಡ್ತಾ ಇದ್ದೀನಿ, ಇದನ್ನ ನೀವು ಕುಡಿತಾ ಇದ್ದೀರಿ. ಆದ್ರೆ ಮುಂದೆ ನಾನು ಇದು ಕುಡಿದಿಲ್ಲ. ನಾನು ರಾಜ್ಯವನ್ನು ಸ್ಥಾಪನೆ ಮಾಡಿದ್ಮೇಲೆ ಆಗ ನಿಮ್ ಜೊತೆ ಸಂತೋಷದಿಂದ ನಾನು ಅದನ್ನ ಕುಡಿತೀನಿ ಲೆಕ್ಕದಲ್ಲಿ ನಾನು ಹೊಸ ರಾಜ್ಯವನ್ನು ಸ್ಥಾಪಿಸುವುದು ನಿಶ್ಚಯ. ಅಲ್ಲಿ ನಾವೆಲ್ಲರೂ ಏನ್ ಮಾಡ್ತಾನೆ, ಜಯದ ಗೀತೆಯೊಂದಿಗೆ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳೋಣ ಎಂದು ಹೇಳುತ್ತಾನೆ ನೋಡ್ತೀವಿ. ಪಾಪ ನಿವಾರಣೆಗೆ ಆತನ ರಕ್ತ, ಅದನ್ನು ಸೂಚಿಸುವ ದ್ರಾಕ್ಷಾರಸ ಇಡೀ ಲೋಕದ ಪಾಪ ಪರಿಹಾರಕ್ಕೆ ಒಂದು ಮಾರ್ಗವನ್ನು ಸೂಚಿಸುವಂತದ್ದಾಗಿದೆ. ಇವತ್ತು ನಾವು ನೋಡ್ತೀವಿ, 3 ತಿಂಗಳ ಸಾರಿ ನಾವೇನ್ ಮಾಡ್ತಾ ಇದೀವಿ? 3 ತಿಂಗಳ ಸಾರಿ ರಾತ್ರಿ ಭೋಜನ ಸಂಸ್ಕಾರ ಇದನ್ನೇನ್ ಮಾಡ್ತಾ ಇದೀವಿ? ರೊಟ್ಟಿ ಮತ್ತೆ ದ್ರಾಕ್ಷಾರಸ. ನಾ ಬರೋವರೆಗೂ ನೀವ್ ನೋಡ್ರಿ, ಇದನ್ನ ಜ್ಞಾಪಿಸ್ಕೊಳ್ಳೋಕೋಸ್ಕರ ನೀವೇನ್ ಮಾಡ್ರಿ, ಇದನ್ನ ನೀವು ಮಾಡ್ರಿ ಅಂತ ದೇವ್ರು ನಮ್ಗೆ ಹೇಳಿದ್ದಾನೆ. ಇದನ್ನ ನಾವೇನ್ ಮಾಡ್ತೀವಿ? ರಕ್ತ, ಯೇಸು ಕ್ರಿಸ್ತನ ಪಾಪ ವಿಮೋಚನೆ, ಆತನ ಲೋಕಕ್ಕೆ ಮಾಡಿದಂತ ನಮ್ಮ ಪಾಪಗಳನ್ನು ತನ್ನ ರಕ್ತವನ್ನು ಸುರಿಸಿದನು ಅನ್ನೋದನ್ನು ಸೂಚಿಸುವಂತದ್ದಾಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ದೇಹ ಬಂದು ಅದರೊಟ್ಟಿಗೆ ಸಹ ಆತನ ಗುಣಗಳನ್ನು ಸೂಚಿಸುವಂತದ್ದಾಗಿದೆ ಎಂಬುದನ್ನು ನೋಡಿ. ಅದಕ್ಕೋಸ್ಕರ ಪ್ರಕಟಣೆ 14:9-12 ನೋಡುವಾಗ, ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲೆ ಕೈಯೆಲ್ಲ ಮೇಲಾಗಲಿ ಗುರುತನ್ನು ಹಾಕಿಸಿಕೊಂಡರೆ, ನೆನೆನೂ ಬಂದಿದ್ದೀಪ ಈ ವಚನ ಪಾಠದಲ್ಲಿ, ಗುರುತನ್ನು ಹಾಕಿಕೊಂಡ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದ ದ್ರಾಕ್ಷಾರಸವೆಂಬ, ಇದು ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಇಲ್ಲಿ ರೌದ್ರವೆಂಬ ದ್ರಾಕ್ಷಾರಸವನ್ನ ಕುಡಿಯುವನು ಅಂತ ನೋಡ್ತೇವೆ. ಇಲ್ಲಿ ಬರುವಾಗ ಇಲ್ಲಿ 3 ವಿಷಯಗಳನ್ನ ನಾವು ಈ ದ್ರಾಕ್ಷಾರಸದಲ್ಲಿ ತಿಳ್ಕೋಬಹುದು. ಏನಂದ್ರೆ, ಇಲ್ಲಿ ದ್ರಾಕ್ಷಾರಸ ಯಾವ ರೀತಿ 3 ವಿಧದಲ್ಲಿ ಬಳಕೆಯಾಗಿದೆ ಅಂತ ನೋಡಿ. ಇಲ್ಲಿ 26-19 ನೋಡುವಾಗ, 29 ನೋಡುವಾಗ, ಮಾನವನ ಪಾಪ ವಿಮೋಚನೆಗಾಗಿ ಕ್ಷಮಾಪಣೆಯಾಗಿ ಕ್ರಿಸ್ತ ತನ್ನ ರಕ್ತವನ್ನು ಸುರಿಸಿದನು.
ಇದು ದ್ರಾಕ್ಷಾರಸವನ್ನು ಸೂಚಿಸುವಂತದ್ದಾಗಿತ್ತು. ಇವಾಗ ನಾವು ದ್ರಾಕ್ಷಾರಸದ ಮೂಲಕವಾಗಿ ಅದೆಲ್ಲ ನೆನೆಸ್ಕೊಳ್ತೀವಿ. ಇದು ಒಂದಾಯ್ತಾ. ಎರಡನೇದಾಗಿ ಪ್ರಕಟಣೆ 14:9-12. ಅದೇ ರೀತಿ ಕೀರ್ತನೆ 75:8 ಇಲ್ಲಿ ನೋಡುವಾಗ ವಿಗ್ರಹಾರಾಧಕರು, ದುಷ್ಟರು, ಹೀಗೆ ಇವರೆಲ್ಲರೂ ಸಹ ಏನ್ ಮಾಡ್ತಾರೆ ಅಂದ್ರೆ ನನ್ನ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಸುವೆನು. ಅಂದ್ರೆ ಇಲ್ಲೂ ದ್ರಾಕ್ಷಾರಸ ಇದೆ. ಇಲ್ಲಿ ವಿಮೋಚನೆಗಾಗಿ, ನಮ್ಮ ಪಾಪಕ್ಕಾಗಿ, ಪಾಪ ವಿಮೋಚನೆ ಆಗಿ ದೇವರ ರಕ್ತವನ್ನು ಸೂಚಿಸುವ ದ್ರಾಕ್ಷಾರಸ ನೋಡ್ತೇವೆ. ಇಲ್ಲಿ ನೋಡುವಾಗ ನನ್ನ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಸುವೆನು. ಆದ ಕೋಪವೆಂಬ ದ್ರವ ಅಂದ್ರೆ ಕೋಪವೆಂಬ ದ್ರಾಕ್ಷಾರಸವನ್ನು ನಾನು ಕುಡಿಸ್ತೀನಿ. ಆಗ ಎಲ್ಲರೂ ಸಹ ಇಂತಹ ಒಂದು ಸಂತಾನವು ಸಂಪೂರ್ಣವಾಗಿ ನಾಶವಾಗಬೇಕು ಅನ್ನೋದನ್ನ ಇಲ್ಲಿ ಕೀರ್ತನೆ 75:8 ಓದ್ಕೊಳ್ಳಿ, ಅಲ್ಲೂ ಕೂಡ ಅದು ಬರೆಯಲ್ಪಟ್ಟಿದೆ. ಹೀಗಿರುವಾಗ ಮೂರನೇದಾಗ ನೋಡುವಾಗ ನಾನು ಹೊಸ ರಾಜ್ಯವನ್ನು ಸ್ಥಾಪಿಸಿದಾಗ ಜಯದ ಗೀತೆಯೊಂದಿಗೆ ನನ್ನವರ ಜೊತೆ, ಅಂದ್ರೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ, ಯಾರು ಕ್ರಿಸ್ತನ ರಾಜ್ಯಕ್ಕೆ ಆತನಿರ್ತಾರೆ, ಅವನು ಹೊಸ ಹರ್ಷದಿಂದ ದ್ರಾಕ್ಷಾರಸ ತೆಗೆದುಕೊಳ್ಳುತ್ತೇನೆ. ಅಲ್ಲಿವರೆಗೂ ನಾನು ದ್ರಾಕ್ಷಾರಸ ಮುಟ್ಟಲ್ಲ. ಇದು 26-29 ಮತ್ತಾಯ ಎಂಬ ಸುವಾರ್ತೆ ನೋಡುವಂತರಾಗಿ ಈ ದ್ರಾಕ್ಷಾರಸವನ್ನ 3 ರೀತಿ ಬಳಕೆ ಮಾಡಿ ನೋಡ್ತೀವಿ. ಒಂದು, ದ್ರಾಕ್ಷಾರಸ ನಮ್ಮ ಪಾಪ ವಿಮೋಚನೆಗಾಗಿ ಸುರಿಸಲ್ಪಟ್ಟ ರಕ್ತವನ್ನು ಸೂಚಿಸ್ತದೆ. ಎರಡನೇದಾಗಿ ಅದೇ ದ್ರಾಕ್ಷಾರಸ ದುಷ್ಟರು, ದೇವರಿಗೆ ವಿರುದ್ಧವಾಗಿ ನಡೆದವರು, ಅವರಿಗೆ ಏನ್ ಮಾಡ್ತಾರೆ, ನನ್ನ ರೌದ್ರವೆಂಬ, ನನ್ನ ಕೋಪವೆಂಬ ದ್ರಾಕ್ಷಾರಸವನ್ನು ಅವ್ರು ಕುಡಿಸ್ತೀನಿ. ಅವ್ರು ಮಡ್ಡಿ ಸಮೇತ ಕುಡಿಬೇಕು. ಕುಡಿದಾಗ ಕಡೆಗೆ ಅವರೆಲ್ಲರೂ ನಾಶ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಇದು ಕೂಡ ದ್ರಾಕ್ಷಾರಸನೆ. ಆದ್ರೆ ದೇವರ 2 ರೀತಿಯಲ್ಲಿ ಬಳಸಿದ ದ್ರಾಕ್ಷಾರಸ. ಮೂರನೇ ದ್ರಾಕ್ಷಾರಸ ನೋಡುವಾಗ ಇಲ್ಲಿ ನಾನು ಹೊಸ ರಾಜ್ಯವನ್ನು ಸ್ಥಾಪಿಸಿದಾಗ ಜಯದ ಗೀತೆಯೊಂದಿಗೆ ನಮ್ಮೆಲ್ಲ ಸೇರಿ ಸಂತೋಷಿದ್ದ ದೇವರ ಕೂಟದಲ್ಲಿ ಭಾಗಿಗಳಾಗಿ ನಾವು ದ್ರಾಕ್ಷಾರಸವನ್ನು ತೆಗೆದುಕೊಳ್ತೀವಿ. ಇದು ಹರ್ಷ, ಆನಂದ, ಜಯವನ್ನು ತರುವಂತ ದ್ರಾಕ್ಷಾರಸವಾಗಿದೆ. ಅಂದ್ರೆ ಕೆಲವು ಸನ್ನಿವೇಶಗಳ ತಕ್ಕಂತೆ ದೇವರು ಇದನ್ನ ನಮಗೆ ತಿಳಿಸಿರುವುದನ್ನ ನೋಡುವಂತರಾಗಿದ್ದೇವೆ. ಹೀಗೆ ನಾವು ಮುಂದೆ ಬರುವಾಗ ಇಲ್ಲಿ ಪರಿಶುದ್ಧ ದೇವರ ದೂತರು ಮುಂದೆಯೂ, ಆಮೇಲೆ ಯಜ್ಞ ತುರಿಯಾತನ ಮುಂದೆಯೂ, ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವವರು ಯಾರು, ದುಷ್ಟರು, ಅಂತವರು ಯಾತನೆ ಹೊಗೆಯು ಯುಗಾಂತರಗಳಲ್ಲಿಯೂ ಏರು ಹೋಗುತ್ತದೆ. ಮೃಗಕ್ಕೆ, ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡಿದವರು, ಅವರ ಹೆಸರುಗಳು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಸಹ ಏನಾಗತ್ತೆ, ಆ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿದು ಇದಾಗ್ತದೆ. ಹಗಲಿರುಳು ಉಪಶಮನ ಇಲ್ಲದೆ ಯಾತನೆ ಪಡುವರು ಅಂತ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ಸಂಪೂರ್ಣವಾಗಿ ಅವರು ಅಂದ್ರೆ ನರಕದಲ್ಲಿ ಬಿದ್ದು ಬೆಂಕಿಯಲ್ಲಿ ಯಾತನೆ ಪಡ್ತಾರೆ ಅಂತ ಸತ್ಯವಾದ ಹೇಳಿಲ್ಲ. ಅಂದ್ರೆ ಅರ್ಥ ಸಂಪೂರ್ಣವಾಗಿ ಶಾಶ್ವತವಾಗಿ ಅವ್ರು ನಾಶ ಆಗೋಟೋಗ್ತಾರೆ ಎಂದು ಅರ್ಥ ಕೊಡುವಂತದ್ದಾಗಿದೆ. ಇಲ್ಲಿ ಎಂದು ಮಹಾಶಬ್ದದಿಂದ ಹೇಳಿದನು. ಇದರಲ್ಲಿ 12 ಇದರಲ್ಲಿ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುವವರ ದೇವರ ಜನರ ತಾಳ್ಮೆಯು ತೋರಿ ಬರ್ತದೆ. ಅನೇಕರು ಏನ್ ಮಾಡ್ತಾರೆ ಇಲ್ಲಿ, ಆದರೂ ಕೆಲವರು ತಾಳ್ಮೆಯನ್ನು ಕಳಕೊಂಡವರಾಗಿರ್ತಾರೆ. ಮತ್ತಾಯ ಸುವಾರ್ತೆ 24:12-13 ನಾವು ನೋಡುವಾಗ, ಇದಲ್ಲದೆ ಹೆಚ್ಚಿನವರಿಂದ ಬಹುಜನರ ಪ್ರೀತಿಯು ತಣ್ಣಗಾಗುವುದು, ಆದ್ರೆ ಕಡೆಯವರಿಗೆ ತಾಳ್ಕೊಳ್ಳುವವನು ರಕ್ಷಣೆ ಹೊಂದುವನು ಅಂತ. ಅನೇಕರಿಗೆ ನಾವೇನ್ ಮಾಡ್ತೀವಿ, ಅನೇಕರು 2 ವರ್ಷ ಆಯ್ತು, 2,000 ವರ್ಷ ಆಯ್ತು, ಸ್ವಾಮಿ ಬರ್ತಾರೆ ಅಂತ ಹೇಳಿದ್ರು. ಹೇಳ್ತಾ ಇದ್ರೆ ಬರಲ್ಲ. ನೋವನ್ ಕಾಲದಲ್ಲಿ 120 ವರ್ಷ ನಾವೇನ ಕಟ್ತಾ ಇದ್ದ. ಆಗ ಏನಪ್ಪಾ ನಾವೇ ಕಟ್ತಾ ಇದೀಯಾ? ಈಗ ಮಳೆ ಬರ್ತದೆ, ಮಳೆ ಬಂದು ಈ ಭೂಲೋಕ ಎಲ್ಲ ಸಂಪೂರ್ಣ ನಾಶ ಆಗುತ್ತೆ, ಅದಕ್ಕೆ ನೀನು ರಕ್ಷಣೆಗೋಸ್ಕರ ನಾವೇ ಕಟ್ಟು ಅಂತ ದೇವ್ರು ಹೇಳಿದಾನೆ. ಅದು ಹುಚ್ಚ ನೀನು, ಮಳೆ ಏನದೇ ನಮಗ್ ಗೊತ್ತಿಲ್ಲ, ಮಳೆ ಹೆಂಗ ಬರ್ತದೆ, ಯಾಕೆ ಏನ್ ಕಟ್ಟಬೇಕು ಅಂತ ಅವ್ರಿಗೆಲ್ಲ ಗೇಲಿ ಮಾಡುದು. ಅದೇ ರೀತಿ ಬಹುಜನರ ಪ್ರೀತಿಯಲ್ಲಿ ತಣ್ಣಗಾಗುತ್ತೆ. ಅನೇಕರು ಲೋಕ ಸಂಬಂಧವಾದ ವಿಷಯದಲ್ಲಿ ಏನಾಗ್ತಾರೆ, ಜಜ್ಜಲ್ಪಟ್ಟವರಾಗಿ ಇವ್ರು ಏನಾಗ್ತಾರೆ ಅಂದ್ರೆ, ಯೇಸು ಕ್ರಿಸ್ತನೋ ಬರಲ್ಲ, ಯಾರೋ ಬರಲ್ಲ, ಬಿಡಪ್ಪ ಸುಮ್ಮನೆ ಇದು ನಾವು ಇಲ್ಲಿ ಬರೆಯಲ್ಪಟ್ಟಿದೆ ಅಂತ ನಿಜನೋ ಇಲ್ವೋ ಅಂತ ಅನೇಕರು ಅಪನಂಬಿಕೆ ಉಳ್ಳವರು ಏನ್ ಮಾಡ್ತಾರೆ, ಇದನ್ನ ತಿರಸ್ಕಾರ ಮಾಡ್ತಾರೆ. ಮತ್ತೆ ಅವ್ರೇನ್ ಮಾಡ್ತಾರೆ, ನಾಶನಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಲೋಕದಲ್ಲಿ ದೊರೆತ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡವರನ್ನು ದೇವರೇನ್ ಮಾಡ್ತಾನೆ, ದಂಡಿಸ್ತಾನೆ. ಈ ಲೋಕದ ಅನೇಕರು ಏನ್ ಮಾಡ್ತಾರೆ, ತಮ್ಮ ಕೊಟ್ಟಂತ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾರೆ. ಜನರಿಗೆ ಏನ್ ಮಾಡ್ತಾರೆ, ದುರ್ಬೋಧನೆಯನ್ನ ಮಾಡ್ತಾರೆ, ಅನೇಕನ ದಾರಿ ತಪ್ಪಿಸ್ತಾರೆ. ಈ ರೀತಿ ಮಾಡುವಾಗ ನೀವು ನ್ಯಾಯಸಮ್ಮತವಾದ ಆಳ್ವಿಕೆ ನಡೆಸುವುದಿಲ್ಲ. ಅದಕ್ಕೋಸ್ಕರ ದೇವರು ನ್ಯಾಯ ವಿಚಾರಣೆ ನಡೆಸುವ ಉದ್ದೇಶದಲ್ಲಿ ಏನಾಗ್ತಾನೆ, ಅದನ್ನು ಒಂದಾಗಿದೆ. ನಾವು ದೇವರ ಉದ್ದೇಶದಲ್ಲಿ ನ್ಯಾಯ ವಿಚಾರಣೆ ನಡೆಸುವ ಒಂದು ಉದ್ದೇಶ ಏನಂದ್ರೆ, ದುಷ್ಟರನ್ನು ಶಿಷ್ಟರನ್ನು ಬೇರ್ಪಡಿಸುವಂತಹ ಒಂದು ಕ್ರಿಯೆ ಮುಂದೆ ನಡೆಯಲ್ಪಡ್ತೇವೆ. ಎರಡನೇದಾಗಿ, ಈ ಲೋಕದಲ್ಲಿ ಜೀವಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ, ನೈತಿಕ ಮಾನದಂಡವಿಲ್ಲ ಎಂದು ನಂಬಿಕೊಂಡು
ಕೆಟ್ಟ ಪರಿಣಾಮಗಳೊಂದಿಗೆ ಜೀವಿಸುತ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಏನು ಇಲ್ಲ, ಎಲ್ಲ ಹೋಗ್ತಾರೆ, ಏನಿಲ್ಲ, ಬಳಪ ಏನಿದೆ, ಇರೋ ಗಂಟ ಕೆಲಸ ಮಾಡೋದು, ತಿನ್ನೋದು, ಕುಡಿಯೋದು, ಬಿದ್ಕೊಳ್ಳೋದು, ಇದು ಬಿಟ್ರೆ ಏನಿದೆ ಅಂತ ಒಂದು ಮಾನದಂಡವಿಲ್ಲದ ಅನೇಕರು ಕೂಡ ಈ ಲೋಕದಲ್ಲಿ ಇದ್ದಾರೆ. ಅವ್ರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದೀವಿ. ಯೇಸುಸ್ವಾಮಿಯರು ಕೂಡ ಈ ಪಾಪಿಗಳ ಮಧ್ಯದಲ್ಲಿ ಜೀವಿಸಿದ್ರು, ಆದರೆ ಯೇಸುಸ್ವಾಮಿಯ ಪಾಪವನ್ನು ನಡೆಸಿಕೊಳ್ಳಿಲ್ಲ. ಈಗ ಯೇಸುಸ್ವಾಮಿಯ ಅನುಯಾಯಿಗಳಾದ ನಾವುಗಳು ಇದೆಲ್ಲವೂ ಯಾಕೆ ನಮಗೆ ಕೊಡಲ್ಪಟ್ಟಿದೆ ಅಂದ್ರೆ, ನಾವು ಎಚ್ಚರಿಕೆಯಿಂದ ಬರುವಂತ ಇಂಥ ಒಂದು ಘಟನೆಗಳ ಸೈತಾನನ ಕುತಂತ್ರಗಳಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು, ದೇವರ ವಾಕ್ಯದ ಆಧಾರದ ಮೇಲೆ ನಾವು ದೇವರು ಖಂಡಿತ ಬರ್ತಾನೆ, ಬರೋದಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಂಡು ಬರ್ಲಿ ಬರ್ದೇ ಇರಲಿ, ದೇವರ ರಾಜ್ಯ ನಮ್ಮ ಕೈಲೇ ಇದೆ. ನಾವು ಕ್ರಿಸ್ತನಲ್ಲಿ ವಿಶ್ರಮಿಸಿಕೊಂಡಾಗ ಆತನ ಬರುವಾಗ ಯಾರು ಬಂದ್ರೆ ಬೋಧಕರೇ ಎದ್ ಬಂದ್ರಿ ನೀವು ಅಂತ ಕರೆ ಎದ್ದು ಬರ್ತಾರೆ, ರಾಜಕನೇ ಎದ್ದು ಬರ್ತಾರೆ. ಹಾಗೆ ಲಾಜರನೇ ಹೊರಗೆ ಬಾ ಕರೆದ ತಕ್ಷಣ ಲಾಜರನ ಎದ್ದು ಬಂದ. ಅದೇ ರೀತಿ ದೇವರು ಹೆಸರಿದ್ದು ಪ್ರತಿಯೊಬ್ಬರನ್ನ ತನ್ನಲ್ಲಿ ವಿಶ್ರಮಿಸಿಕೊಂಡವ್ರನ್ನ ಖಂಡಿತ ಏಳಿಸ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಲೇಬೇಕು. ಇಲ್ಲಿ ಒಂದು ಉದಾಹರಣೆ, ಜರ್ಮನ್ ದೇಶದ ಒಬ್ಬ ಪ್ರಖ್ಯಾತ ವಿಜ್ಞಾನಿಯು, ಅವನ ಹೆಸರು ಫ್ರೆಡ್ರಿಕ್ ನೀಟ್ಸೆ ಅಂತ ಎಂದು. ಅವನು ಹೇಳುತ್ತಾನೆ, ಪ್ರತಿಯೊಬ್ಬರು ತಾವೇ ದೇವರೆಂದು ಭಾವಿಸಿಕೊಳ್ಳುತ್ತಾರೆ. ಕೆಲವು ಜನರು ಹಂಗೇನೆ ತಾವೇ ದೇವರು ಭಾವಿಸ್ಕೊಳ್ತಾರೆ, ಆಮೇಲೆ ತಾವೇ ದೇವ್ರ ತರ ಕೃತ್ಯಗಳನ್ನ ಮಾಡ್ತಾರೆ. ಮನುಷ್ಯನೇ ದೇವರು ಅನ್ನೋ ರೀತಿಯಲ್ಲಿ ನಡ್ಕೊಳ್ಳುವ ಗರ್ವ, ಅಹಂಕಾರ. ಯಾಕೆಂದ್ರೆ ಇವನ್ ತರ ಲೂಸಿಫರ್ನ ತರ ನಡ್ಕೊಳ್ಳೋರು ಕೂಡ ಇದ್ದಾರೆ ಅಂತ ನೋಡುವಂತರಾಗಿದೆ. ಆದರೆ ಅವರಲ್ಲಿ ದೇವರ ಗುಣಗಳೇ ಇರಲ್ಲ. ಈ ಫ್ರೆಡ್ರಿಕ್ ನೀಟ್ಸೆ ಎಂಬವನು ಜನರಿಗೆ ಒಳ್ಳೆಯ ಬೋಧನೆಗಳನ್ನ ಮಾಡ್ತಿದ್ದನು, ಒಳ್ಳೆ ಬೋಧನೆಗಳನ್ನ ಬೋಧಿಸ್ತಾ ಇದ್ನು, ತಾನು ಮಾತ್ರ ಅದು ತಕ್ಕಂತೆ ನಡೀತಾನೆ ಇರಲಿಲ್ಲ. ಈಗ ಅದೇ ರೀತಿ ನಮ್ಮಲ್ಲಿ ಅನೇಕರಿದ್ದಾರೆ, ಏನ್ ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಬೋಧನೆ ಮಾಡ್ಬಿಡ್ತಾರೆ. ಬೋಧನೆ ಏನಿಗೆ ನಮಗೆಲ್ಲ ಬಿಡಪ್ಪ, ಈ ಜನಗಳಿಗೆ ಅನ್ನೋ ರೀತಿಯಲ್ಲಿ, ಸಭೆಗೋಸ್ಕರ ಅನ್ನೋ ರೀತಿಯಲ್ಲಿ ಮಾತಾಡಿ ಅವ್ರೇನ್ ಮಾಡ್ತಾನೆ, ಲೋಕ ಸಂಬಂಧ ಆದೇಶದಲ್ಲಿ ಚರ್ಚೆ ಬಿಟ್ಟ ತಕ್ಷಣ ಪ್ರಾರಂಭಿಸ್ತಾರೆ. ಹೀಗೆ ಕೇವಲ ದೇವರ ವಾಕ್ಯಕ್ಕನುಸಾರವಾಗಿ ನಡೆಯದೆ ಇರುವಂತವರು. ಇದನ್ನ ಇಲ್ಲಿ ಇವನ್ನ ಒಂದು ಉದಾಹರಣೆ ಕೊಟ್ಟಿರುವಾಗ, ಇವನು ಎಲ್ಲಕ್ಕೂ ಬೋಧನೆ ಮಾಡ್ತಾ ಇದ್ದ, ತಿಳಿಸ್ತಾ ಇದ್ದ, ಆದ್ರೆ ತಾನು ನಡ್ಕೋತಾ ಇರಲಿಲ್ಲ. ಹೀಗೆ ಅನೇಕ ನಮ್ಮಲ್ಲಿ ಆತರ ನಡ್ಕೋಬಾರ್ದು. ದೇವರಿಗೆ ನೀನು ಭಯಭಕ್ತಿಯಿಂದ ನಡಿಬೇಕು. ನಾವು ಒಂದ್ ಮಾತನ್ನ ನುಡಿದ್ಮೇಲೆ ಆ ಮಾತಿಗೆ ಮೀರಬಾರ್ದು, ಅದನ್ನ ನಾವು ಕಲ್ತ್ಕೊಂಡು ನಾವು ನಡಿಬೇಕು ಅನ್ನೋದನ್ನ ಇಲ್ಲಿ ಎಚ್ಚರಿಸುವಂತದ್ದಾಗಿದೆ. ಈ ವ್ಯಕ್ತಿ ಇಟಲಿ ದೇಶದ ಬೀದಿಗಳಲ್ಲಿ ಏನ್ ಮಾಡ್ತಾ ಇದ್ದ, ಅಲೆದಾಡಿ ಏನೋ ಒಂಥರ ನಿನಗೆ ಏನಾಗಿತ್ತು ಅಂದ್ರೆ, ಸತಿ ಅವನಿಗೆ ಮನಸ್ಸಿನ ಒಂದು ಒತ್ತಡ, ಕುಸಿದು ಬಿದ್ದನ ಅಂತ ನೋಡಿ, ಮತ್ತು ಮೂರ್ಛೆ ರೋಗಕ್ಕೆ ಇವನು ತುತ್ತಾದನು, ಮಾನಸಿಕ ತೊಂದರೆಗೆ ಅನುಭವಿಸುವುದನ್ನು ನೋಡ್ತೇವೆ. ಅಂದ್ರೆ ಇವನು ಯಾಕೋದ್ಯದಾಗೆ ಅಲ್ಲಲ್ಲಿ ಅಡದಾಡ್ತಿರುವಾಗ ಅವನ ದೇಹದ ಸ್ಥಿತಿ ಬಲಹೀನಗೊಂಡು ಕುಸಿದು ಬೀಳ್ತಾನೆ. ಬಿದ್ದುಗಳ ಕಡೆಗೆ ಮೂರ್ಛೆ ರೋಗ ಅವನಿಗೆ ಆವರಿಸ್ಕೊಳ್ತದೆ, ಮಾನಸಿಕ ಒತ್ತಡಕ್ಕೆ ಅವನು ಗುರಿಯಾಗ್ತಾನೆ. ಯಾಕೆಂದ್ರೆ ದೇವರ ವಾಕ್ಯಗಳನ್ನ ತಿಳ್ಕೊಂಡು ತಕ್ಕಂತೆ ನಡೆದೇ ಹೋದ್ರೆ ಆಗುವಂತ ಪರಿಸ್ಥಿತಿ ಇದೇನೆ. ಯಾಕಂದ್ರೆ ಅದು ಸತ್ಯನಾ ಸುಳ್ಳ ಸತ್ಯನಾ ಅನ್ನುವ ಒಂದು ಲೆಕ್ಕಾಚಾರದಲ್ಲಿದ್ದು ನಾವು ಒಂಥರ ಹುಚ್ಚರಾಗ್ಬಿಡ್ಬೇಕಾಗುತ್ತೆ. ಈ ಮೂರ್ಛೆ ರೋಗ ತುತಿಯಾದ ಅದೇ ಗತಿಯಲ್ಲಿ ತುತ್ತಾದ ಅವನು ಬಹಳ ನೋವನ್ನು ಅನುಭವಿಸಿದನು. ಇವನು ದೇವರನ್ನು ಆತುಕೊಳ್ಳದೆ ಸ್ವನೀತಿಯನ್ನೇ ಇವನು ಆತುಕೊಂಡ. ನಾನು ಸ್ವನೀತಿಯಿಂದ ನಾವು ರಕ್ಷಣೆ ಹೊಂದಲು ಪ್ರಯತ್ನಿಸಬಾರದು. ದೇವರ ಕ್ರಿಸ್ತ ನಮಗೋಸ್ಕರ ಸುರಿಸಲ್ಪಟ್ಟ ರಕ್ತ ನಮ್ಮ ಪಾಪ ವಿಮೋಚನೆ, ಕ್ರಿಸ್ತ ತೋರಿದಂತ ಒಂದು ಅಪಾರವಾದ ಪ್ರೀತಿ, ಕ್ಷಮಾಪಣೆ, ಇದನ್ನ ನಾವು ಕ್ರಿಸ್ತನ ಮುಖಾಂತರ ನಾವು ಶುದ್ಧೀಕರಿಸಿಕೊಂಡು ಆಗ ತಾನೇ ನಾವು ಒಳ್ಳೆ ಮಕ್ಕಳಾಗಿ ನೀಡೋದಕ್ಕೆ ಮಾರ್ಗನ ಕಂಡುಕೋಬಹುದು. ಇವನು ಈ ತರ ನಡ್ಕೊಂಡು ಸ್ವನೀತಿಯನ್ನ ಅವನ ಅನೇಕರು ಹೇಳ್ತಾನೆ, ನಾನು ದಾನ ಧರ್ಮಗಳನ್ನ ಮಾಡ್ತೀನಿ, ನಾ ಚೆನ್ನಾಗಿ ನಡ್ಕೊತಾ ಇದೀನಿ, ಒಳ್ಳೆನ ನಡ್ಕೊತಾ ಇದೀನಿ, ನಾವು ಕಳ್ತನ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ನಾನು ವಿಗ್ರಹಾರಾಧನೆ ಮಾಡ್ತಾ ಇಲ್ಲ. ಇಷ್ಟಕ್ಕೇನು ತೃಪ್ತರಾಗ್ಬಿಟ್ರೆ ಅದಕ್ಕೆ ನಾನು ದೇವರಾಜ ಸಿಗುತ್ತೆ. ದೇವರ್ ಏನೇ ಆಗಿರ್ಲಿ, ಒಬ್ಬ ಐಶ್ವರ್ಯವಂತನ ಕತೆ ಕೇಳಿದಿರಲ್ಲ ನಾನು ದೇವರಾಜ್ಯ ವಿಷಯದಲ್ಲಿ, ಹಾಗೆ ಅವನ ಹಣನ ಪ್ರೀತಿ ಮಾಡ್ದ, ಲೋಕನ ಪ್ರೀತಿ ಮಾಡ್ದ, ಯೇಸುಸ್ವಾಮಿನ ಪ್ರೀತಿ ಮಾಡದೆ ಬಿಟ್ಬಿಟ್ಟಲ್ಲ. ಹಾಗೆ ನಾವು ಸ್ವನೀತಿಯಿಂದ ನಾವು ದೇವರ ರಕ್ಷಣೆ ಹೊಂತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ನಮ್ಗೆ ಯಾರು ಈ ಮಧ್ಯಸ್ಥಕನು ಯೇಸು ಕ್ರಿಸ್ತನು, ಅದಕ್ಕೆ ಯೇಸು ಕ್ರಿಸ್ತನ ಮೂಲಕವಾಗಿಯೇ ಅವನ್ಯಾವನೇ ಪ್ರತಿಯೊಬ್ಬರು ಸಹ ಮನುಷ್ಯರು ಪಾಪಿಗಳೇ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಏನ್ ಮಾಡ್ಕೊಂಡು ನಮ್ಮ ಪಾಪಗಳನ್ನು ಶುದ್ಧಿ ಮಾಡ್ಕೊಂಡು ಕಡೆಗೆ ಒಳ್ಳೆಯ ನಡ್ಕೊಳ್ಳೋದ್ರ ಮೂಲಕವಾಗಿ ನಾವು ಫಲವಾಗಿ ಪ್ರವೇಶಿಸೋದಕ್ಕೆ ದೇವರು ಮಾರ್ಗ ಮಾಡ್ಕೊಡ್ತಾರೆ. ಹಾಗೇನಾಗುತ್ತೆ, ಇವನು ಇಷ್ಟು ತನ್ನ ಸ್ವನೀತಿಯನ್ನು ಅನುಭವಿಸಿ ಕಡೆಗೆ ಏನಾಗ್ತಾನೆ ಅಂದ್ರೆ ರಕ್ಷಣೆ ಹೊಂದಕ್ಕಾಗದೇನೆ ಕಡೆಗೆ 1900ರಲ್ಲಿ ಇವನು ನಿಧನ ಆಗ್ತಾನೆ ಅಂತ. ನಾವು ಎಚ್ಚರಿಕೆಯ ವಹಿಸಬೇಕಾದ ವಿಷಯಗಳೇನಪ್ಪ ಅಂದ್ರೆ, ಇಲ್ಲಿ ಕೆಲವು ಅಂಶಗಳಿದೆ. ಏನೇ ಬರಲಿ ನಾವು ದೇವರಲ್ಲಿ ದೃಢ ವಿಶ್ವಾಸ ಬಿಟ್ಟು ಜೀವಿಸ್ಬೇಕು. ಕಷ್ಟ ಬರ್ಲಿ, ಸಂಕಟ ಬರ್ಲಿ, ರೋಗ ಬರ್ಲಿ, ಏನೇ ಬರ್ಲಿ, ಹೆಂಗಿರುವಂತಿಲ್ಲ ಸಾಯ್ತೀವಲ್ವಾ, ದೇವರ ರಾಜ್ಯಕ್ಕಾಗಿ ಸಾಯೋಣ, ಮತ್ತೆ ನಾವು ಆತನ ರಾಜ್ಯದಲ್ಲಿ ನಾವು ಇರ್ತೀವಿ.
ನಾವು ನಮ್ಮ ಜೀವನ ಉಳಿಸ್ಕೊಳಕ್ ಹೋಗಿ ನಾವು ಹೋದ್ರೆ ನಾವು ನಿಜವಾಗಿ ನಮ್ಮ ಜೀವನ ಕಳ್ಕೊತೀವಿ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಅದು ನೀವು ಸ್ವಂತ ಪ್ರಯತ್ನ ಮಾಡಿ ನಿಮ್ ಜೀವ ಉಳಿಸ್ಕೊಳಕ್ ಹೋಗಿ ಅದು ಕಳ್ಕೊತೀರಾ, ನನ್ನ ನಿಮಿತ್ತವಾಗಿ ನೀವು ನಿಮ್ ಜೀವನ ಉಳಿಸ್ಕೋಬಹುದು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನಾವು ಏನೇ ಬರ್ಲಿ ದೃಢ ವಿಶ್ವಾಸದಿಟ್ಟು ದೇವರ ಕ್ರಿಸ್ತನಲ್ಲಿ ನಾವು ಜೀವಿಸಬೇಕಾಗಿದೆ. ಎರಡನೇದಾಗಿ, ದೇವರಲ್ಲಿ ಭಯಭಕ್ತಿ ಇಲ್ಲದವರು ಸತ್ಯವೇದಕ್ಕೆ ವಿರುದ್ಧವಾಗಿ ತಮ್ಮ ತತ್ವಗಳನ್ನು ಅನುಸರಿಸುವವರನ್ನು ನೋಡಿ ಹತಾಶೆಗೊಳಗಾಗಬಾರ್ದು. ಯಾವ ತತ್ವ ಸರಿ ಇಲ್ಲ, ಇವ್ರ ತತ್ವ ಸರಿ ಇಲ್ಲ, ಅವ್ರ ತತ್ವ ಸರಿ ಇಲ್ಲ, ಹಿಂಗೆ ಅಂತ ನಾವೇನ್ ಮಾಡ್ಬೇಕು, ಬೇರೆಯವರ ತತ್ವಗಳನ್ನ ಬೇರೆಯವರ ಧರ್ಮಗಳನ್ನ ನಾವು ನೋಡಿ ಅವ್ರ ಸತ್ಯವೇದಕ್ಕೆ ವಿರುದ್ಧವಾಗಿ ನಡೆದ್ರು ಕೂಡ ನಾವೇನ್ ಮಾಡ್ಬೇಕು, ಅದನ್ನ ನೋಡಿ ನಾವು ಹತಾಶೆಗೊಳ್ಬಾರ್ದು. ಅವ್ರನ್ನ ನಾವು ಏನ್ ಮಾಡೋದು, ಅವ್ರದ್ದು ಸರಿ ಅಂತ ಹೇಳೋದು ಹೋಗ್ಬಾರ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಿಜವಾದ ಸತ್ಯ ಎಲ್ಲಿದೆ ಅಂತ ನಮ್ಗೆ ಗೊತ್ತಿರೋದ್ರಿಂದ ನಾವೇನ್ ಮಾಡ್ಬೇಕು, ಒಂದು ವೇಳೆ ನಾವು ಹತಾಶೆಗೊಳಗಾಗದೆ ಒಂದು ವೇಳೆ ಅವ್ರನ್ನ ನಮ್ ಕಡೆಗೆ ಬರೋದಾದ್ರೆ ನಿಜವಾದ ದೇವರ ಒಂದು ಗುಣ ಏನು, ಈ ಸತ್ಯವೇದ ಅಂದ್ರೆ ಹೇಗ್ ಬಂತು, ಎಲ್ಲಿಂದ ಬಂತು, ಇದು ಬರೆದವ್ರು ಯಾರು, ಎಲ್ಲವನ್ನ ಸಹ ನಾವು ದೇವರ ವಾಕ್ಯ ತಿಳಿಸುವಂತ ಶಕ್ತಿ ನಮ್ಗೆ ಕೊಟ್ಟಿದ್ದಾನೆ. ಆ ರೀತಿ ನಾವು ಏನ್ ಮಾಡ್ಬೇಕು, ಹತಾಶೆಗೊಳಗಾಗೋ ಬದಲು ಅವ್ರನ್ನ ನಮ್ ಕಡೆ ತರುವಂತ ಪ್ರಯತ್ನ ಮಾಡ್ಬೇಕು. ಮೂರನೇ ನೋಡುವಾಗ, ನಾಗರಿಕತೆಗೆ ಆಧಾರ ಸ್ತಂಭವಾದ ನೀತಿ ನಿಯಮಗಳನ್ನೇ ನಶಿಸಿ ಹೋಗಿದೆ ಈ ಕಾಲದಲ್ಲಿ. ಆಧಾರಕ್ಕೆ ಸ್ತಂಭವಾಗಿರುವಂತ ಈ ಲೋಕದಲ್ಲಿ ನೀತಿ ನಿಯಮಗಳು ಇವೆಲ್ಲವೂ ಏನಾಗಿದೆ, ಈ ಲೋಕದಲ್ಲಿ ನಶಿಸಿ ಹೋಗಿದೆ. ಸದೋಮ್ ಗೋಮರಕ್ಕಿಂತ ಮೋಸ ಆಗ್ಬಿಟ್ಟಿದೆ ಈಗ ನಮ್ಮ ದೇಶ, ಇಡೀ ಪ್ರಪಂಚನೇ. ನೈತಿಕ ಮೌಲ್ಯ ಕುಸ್ತಿ ಹೋಗಿದೆ. ಎಲ್ಲೆಡೆ ನೈತಿಕ ಸಂಬಂಧ ರೋಷವಾಗಿ ಇದು ನಡೀತಾ ಇದೆ. ಉದಾಹರಣೆಗೆ, ಲಿಂಗ ಬದಲಾವಣೆ ಮಾಡುವಂಥದ್ದು ಮಾಡಿಕೊಂಡ ತೃತೀಯ ಲಿಂಗಗಳನ್ನ ನೋಡ್ತೀವಿ. ಅಂದ್ರೆ ಮೂರನೇ ಲಿಂಗ, ಗಂಡು ಹೆಣ್ಣು ನೋಡ್ತೀವಿ. ಮೂರನೇ ಲಿಂಗ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಅಂದರೆ ಮಂಗಳಮುಖಿಗಳು ಒಟ್ಟಾಗಿ ಅವ್ರೇನ್ ಮಾಡ್ತಾರೆ, ಜೀವಿಸ್ತಾರೆ. ಇದು ಮದುವೆಯ ಒಂದು ಪಾವಿತ್ರತೆಯನ್ನ ಇವರು ಅಲ್ಲಗಳೆದು ತಮ್ಮದೇ ಆದ ರೀತಿಯಾದ ಕೆಲವು ದುಷ್ಕೃತ್ಯಗಳನ್ನು ನಡೆಸುವಂತವರಾಗಿದ್ದಾರೆ. ಇದು ದೇವರಿಗೆ ಅನೈತಿಕವಾದ ಒಂದು ವಿಷಯ. ದೇವರು ಒಂದು ಪವಿತ್ರ ವ್ಯವಸ್ಥೆಗೆ ಇವರು ಹಾಳು ಮಾಡುತ್ತಿರುವುದನ್ನ ನಾವು ಕಾಣ್ತೇವೆ. ಇಂತಹ ಒಂದು ದುಷ್ಕೃತ್ಯಗಳು ನಾವು ನೋಡಾಗ ಸುಮಾರು ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ಇವ್ರು ಏನಾಗಿದೆ, ಕೆಲವರು ಮಂಗಮಕ್ಕಳನ್ನೇ ಮದುವೆ ಆಗೋದು, ಹೀಗೆ ಅನೇಕರು ಗಂಡನ್ನೇ ಮದುವೆ ಆಗೋದು, ಹೀಗೆ ಇಂತಹ ಘಟನೆಗಳು ಸಹ ನಡೆಯೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲವೂ ಸಹ ಒಂದು ನೈತಿಕತೆಯನ್ನ, ದೇವರ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತಹ ಸ್ಥಿತಿ ಬಂದಿದೆ. ಆದ್ರೆ ನಾವೆಲ್ಲರೂ ಸಹ ದೇವರ ಪರಿಶುದ್ಧ ರಕ್ತದಿಂದ ತೊಳ್ಕೊಂಡಾಗ ಮಾತ್ರ ಇವೆಲ್ಲ ಬಿಟ್ಟು ಹೋಗುತ್ತೆ, ಇಲ್ಲರೂ ಹೋಗೋದಿಲ್ಲ. ಒಂದು ಭ್ರಷ್ಟ ಮಧ್ಯದಲ್ಲಿ ನಾವು ಜೀವಿಸುವಾಗ ನಾವು ನೆರೆಯವರಿಗೆ ಒಳ್ಳೆಯದನ್ನು ಮಾಡುತ್ತಾ ದೇವರ ನಿಜ ಗುಣಗಳನ್ನು ನಾವೇನ್ ಮಾಡ್ಬೇಕು, ನಾವು ಅವರಿಗೆ ಮಾನವರಿಗಾಗಿ ಮಾಡಿದ ಎಲ್ಲಾ ವಿಮೋಚನೆಯ ಯೋಜನೆಗಳನ್ನು ನಾವು ತಿಳಿಸಬೇಕಾಗಿದೆ. ಇದೆಲ್ಲ ನಾವು ತಿಳಿಸ್ತೇ ಹೋದ್ರೆ ನಾವು ನಿಜವಾಗ್ಲೂ ಯೇಸು ಸ್ವಾಮಿ ನಂಬಿದ್ದೀನಿ, ನಾನು ಸೆವೆಂತ್ ಅಡ್ವೆಂಟಿಸ್ಟ್, ನಾನು ಕ್ರೈಸ್ತಿಯ ಧರ್ಮಗಳನ್ನ ನಾನು ಅನುಸರಿಸಿ ನಡೀತಾ ಇದ್ದೀನಿ. ಈಗ ಈ ರೀತಿಯಾಗಿ ನಮ್ಮನ್ನೇ ನಾವು ಚಿಂತಿಸ್ಕೊಂಡು ನಮಗೆ ದೇವರು ಕೊಟ್ಟಿರುವಂತ ಈ ಒಂದು ಜೀವಜಲವನ್ನ ಮತ್ತೊಬ್ಬರು ಕುಡಿಸ್ತೇ ಹೋದ್ರೆ ಅದು ನಾವು ಈ ಲೋಕದಲ್ಲಿ ನಾವು ಕ್ರೈಸ್ತರಾಗಿ ಜೀವಿಸುವುದು ವ್ಯರ್ಥ. ಇದೇನಾಗುತ್ತೆ ಅಂದ್ರೆ ನಾವು ಒಂದು ರೀತಿಯ ಸ್ವಾರ್ಥಿಗಳಾಗ್ಬಿಟ್ಟು ದೇವರ ಒಂದು ಪರಿಶುದ್ಧವಾದ ಯೋಜನೆ, ಆತನ ಶಿಲುಬೆ ಮೇಲೆ ನಮ್ಮವರು ಸುರಿಸಲ್ಪಟ್ಟ ರಕ್ತ, ಆ ರಕ್ತದಿಂದ ನಮಗಾದ ಪರಿಣಾಮ ಏನು, ಇದೆಲ್ಲವೂ ಇದಕ್ಕೆ ನಾವು ತಿಳಿದುಕೊಂಡಿದೀವಿ. ಇದೆಲ್ಲವನ್ನು ನಾವು ಮತ್ತೊಬ್ಬರಿಗೆ ತಿಳಿಸಬೇಕಾಗಿದೆ. ಪ್ರಿಯ ಸಹೋದರರೇ, ಇದು ನಾವು ಓದುವಂತ ವಿಷಯಗಳು ದೇವರ ಒಂದು ರಕ್ತ, ಅದನ್ನ ದ್ರಾಕ್ಷ ರಸ ಇವೇನನ್ನು ಸೂಚಿಸ್ತದೆ ನೋಡುವಾಗ ಎಲ್ಲವೂ ಸಹ ನಮ್ಮ ವಿಮೋಚನೆ, ಆಮೇಲೆ ದುಷ್ಟತ್ವವನ್ನು ತೆಗೆದುಹಾಕುವುದಕ್ಕೂ ಹಾಗೂ ದೇವರ ಜಯವನ್ನು ನಾವು ಕಾಣುವುದಕ್ಕೂ ಇದೆಲ್ಲಕ್ಕೂ ಸಹ ಬಳಸಿರುವಂತಹ ಒಂದು ಚಿಹ್ನೆಯಾಗಿದೆ. ಇದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಸಹ ನಾವು ಕ್ರೈಸ್ತಿನ ಮಕ್ಕಳಾಗಿ ಇರುವಾಗ, ದೇವರ ವಾಕ್ಯಗಳನ್ನು ಸಾಕಷ್ಟು ತಿಳ್ಕೊಂಡಿರುವಾಗ ನಾವು ಅದಕ್ಕೆ ಹೆಮ್ಮೆ ಪಡೋದಲ್ಲ, ಅದನ್ನ ನಾವು ಮತ್ತೊಬ್ಬರಿಗೂ ತಿಳಿಸಿದೀವಿ ಅಂತ ಹೆಮ್ಮೆ ಪಡಬೇಕು, ಮತ್ತೊಬ್ಬರನ್ನ ಕ್ರಿಸ್ತನಾಗಿ ತಂದಿದೀವಿ ಅನ್ನೋದಕ್ಕೆ ಹೆಮ್ಮೆ ಪಡಬೇಕು. ನೀವು ಏನ್ ಮಾಡಿ ಮತ್ತೊಬ್ಬರಿಗೆ ತಿಳಿಸುವಂತ ಪ್ರಯತ್ನ, ಇಲ್ಲದಿದ್ರೆ ನಮ್ಮ ಜೀವಿತ ವ್ಯರ್ಥ ಎಂಬುದನ್ನ ಈ ಹೊತ್ತಿನ ಪಾಠದಲ್ಲಿ ಕಲಿಯುವಂತರಾಗಿದೆ. ವಿಶೇಷವಾಗಿ ಈ ದಿನದಲ್ಲಿ ಕೂಡಿ ಬಂದಿರುವಂತ ಹಿರಿಕರು, ಸಹೋದರಿಯರು ಹಾಗೂ ಬೋಧಕರುಗಳನ್ನ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಈ ಒಂದು ಪಾಠವನ್ನ ಮುಕ್ತಾಯಗೊಳಿಸುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ತುಂಬಾದಂತ ರೀತಿಯಲ್ಲಿ ಈ ದಿನದ ಪಾಠಗಳನ್ನ ನಡೆಸ್ಕೊಟ್ಟಂತ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ.
ಈ ದಿನದ ಪಾಠದ ಕುರಿತಾಗಿ ಪ್ರಶ್ನೆಗಳೇನಾದ್ರೂ ಇದ್ರೆ ಅಥವಾ ತಿಳಿಸಬೇಕಾದಂತ ಆಲೋಚನೆಗಳಿದ್ರೆ ಹಂಚಿಕೊಳ್ಳುವಂತ ಸಮಯ ಇದು. ದಯಮಾಡಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಪಾಠಗಳನ್ನ ಕುರಿತು ಕಲಿಯುವಾಗ ನಮ್ಗೆ ಏನ್ ಅನಿಸ್ತದೆ, ಈ ಕೊನೆ ಕಾಲದಲ್ಲಿ ನಾವು ಹೇಗೆ ಮುಂಬರ್ತಕ್ಕಂತ ಪರಿಸ್ಥಿತಿಗಳನ್ನ ನಾವು ಎದುರಿಸಲಿಕ್ಕೆ ಸಾಧ್ಯ, ಅದಕ್ಕೆ ನಾವು ಏನ್ ಮಾಡಬಹುದು, ಏನ್ ಮಾಡ್ಬೇಕು, ಸೊ ಯಾವ ರೀತಿಯಾದ ಮುನ್ನೆಚ್ಚರಿಕೆಗಳನ್ನ ನಾವು ವಹಿಸಬಹುದು. ಯಾರಾದ್ರೂ ಈ ವಿಷಯಗಳಲ್ಲಿ 4 ಮಾತು ಹೇಳೋದಾದ್ರೆ, ಹಂಚ್ಕೊಳ್ಳೋದಾದ್ರೆ. ಯಾಕಂದ್ರೆ ಮುಂದೆ ಈ ಪ್ರವಾದನೆಗಳು ನೆರವೇರುವಾಗ ಈ ಘಟನೆಗಳಿಗೆ ನಾವು ನಮ್ಮ ಜೊತೆಯಲ್ಲಿ ಇವುಗಳನ್ನ ಎದುರಿಸೋದಕ್ಕೆ ನಾವು ಮಾತ್ರವಲ್ಲ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಪರಿವಾರ, ನಮ್ಮ ಸಭೆ ಹಿತವಾಗಿರ್ಬೇಕು. ಈಗಾಗಲೇ ಅದು ಪ್ರಾರಂಭ ಆಗುತ್ತೆ. ಯಾವುದು? ಅನೈತಿಕ ಜೀವಿತ. ಈ ಅನೈತಿಕ ಜೀವಿತ ಇನ್ನು ಮುಂದುವರಿತಾ ಹೋಗ್ತಾ ಹೋದಾಗ ಸಭೆಯಾಗಿ, ಕುಟುಂಬವಾಗಿ, ವೈಯಕ್ತಿಕವಾಗಿ ಎಷ್ಟರ ಮಟ್ಟಿಗೆ ನಾವು ಇವುಗಳನ್ನ ನಾವು ಎದುರಿಸಿ ನಮ್ಮ ದೇವರು ಬರುವ ತನಕ ನಮ್ಮ ಸತ್ಯವನ್ನ, ನಮಗೆ ಕೊಟ್ಟಿರುವಂತ ದೇವರ ಸತ್ಯವನ್ನ ನಾವು ಕಾಪಾಡ್ಕೊಳ್ಳಿಕ್ ಸಾಧ್ಯ. ಈಗ ಇಲ್ಲಿ ನಾವು ನೋಡ್ತೇವೆ, ಪ್ರಕಟಣೆ 14ನೇ ಅಧ್ಯಾಯ, ಅದರಲ್ಲಿ 9ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾವು ಓದ್ಕೊಳ್ಳೋಣ. ಅಲ್ಲಿ ಈ ಮಾತನ್ನ ಹೇಳ್ತಾರೆ. ದಯಮಾಡಿ ಪ್ರಕಟಣೆ 14ನೇ ಅಧ್ಯಾಯ 9ನೇ ವಚನದಿಂದ ಓದ್ತೀರಾ ಯಾರಾದ್ರೂ? ಇದನ್ನ ನಾವ್ ಎದುರಿಸಲೇಬೇಕು. ಅವನ ಹಿಂದೆ 2ನೇಯವನಾದ ಒಬ್ಬ ದೇವದೂತನ ಬಂದು, ಬಿದ್ದಳು ಬಿದ್ದಳು, ಬಾಬೆಲ್ ಎಂಬ ಮಹಾನಗರಿ ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವ ಎಂಬ ದ್ರಾಕ್ಷಾರಸವನ್ನ ಕುಡಿಸಿದಳು ಎಂದು ಹೇಳಿದಳು. ಅತಿ ಜಾರತ್ವ ಅಂತ ಹೇಳುವಾಗ ಅನೈತಿಕ. ಇದನ್ನ ಪ್ರವಾದನೆ ಪ್ರಕಾರವಾಗಿ ನಾವು ನೋಡುವಾಗ ಇದು ಭಾನುವಾರ ಆಚರಣೆ ಎಂಬುದಾಗಿ ನಾವು ವಿವರಣೆ ಮಾಡ್ತೀವಿ. ಆದ್ರೆ ಇದು ಭಾನುವಾರ ಆಚರಣೆಗೆ ಮಾತ್ರ ಸೀಮಿತವಾಗಿಲ್ಲ. ಉಳಿದ ಎಲ್ಲಾ ದೇವರ ಆಜ್ಞೆಗಳಿಗೂ ಸೈತಾನನು ವಿರುದ್ಧವಾಗಿ ಈ ಲೋಕದಲ್ಲಿ ಜನರನ್ನ ಹೇಗೆ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಸಂಪೂರ್ಣವಾದಂತ ನೈತಿಕತೆಯನ್ನ ಸಂಪೂರ್ಣವಾಗಿ ಹಾಳುಗೆಡವಿ ಅಲ್ಲಿ ಯಾವುದೇ ರೀತಿಯಾದಂತ ಸಾಮಾಜಿಕ ಮೌಲ್ಯಗಳಿಗೆ ಬೆಲೆ ಇಲ್ಲದ ಹಾಗೆ, ಮತ್ತು ಪ್ರತಿಯೊಬ್ಬರೂ ಸಹ ಆ ಪಟ್ಟಣದಲ್ಲಿ ಪ್ರತಿಯೊಬ್ಬರೂ ಸಹ ಆ ನೈತಿಕತೆಯನ್ನೇ ಪ್ರೀತಿಸುವಂತವರಾಗಿ, ಸೊ ಇಂಥ ಪರಿಸ್ಥಿತಿಯನ್ನ ಮುಂದಿನ ದಿನಮಾನಗಳಲ್ಲಿ ಸಭೆ ಅಥವಾ ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಾವು ಎದುರಿಸಲೇಬೇಕಾಗಿ ಬರ್ತದೆ. ಯಾಕಂದ್ರೆ ಇದು ಪ್ರವಾದನೆ. ಇಂಥ ಸಂದರ್ಭದಲ್ಲಿ ನಾವು ಇರುವಾಗ ಹೇಗೆ ಸೈತಾನನ ಈ ಮುದ್ರೆ, ಅಂದ್ರೆ ಈ ಅನೈತಿಕವಾದಂತ ಮುದ್ರೆ, ದೇವರ 10 ಆಜ್ಞೆಗಳನ್ನ ವಿರೋಧಿಸುವಂತ ಸಾಮಾಜಿಕವಾದಂತ ವ್ಯವಸ್ಥೆಗಳು ಬಂದಾಗ ದೇವರ ಪರಿಶುದ್ಧವಾದ ಆಜ್ಞೆಗಳಿಗೆ ನಾವು ಜವಾಬ್ದಾರರಾಗಿ ನಿಂತುಕೊಂಡು ನಮಗಿರುವಂತ ದೇವರು ಕೊಟ್ಟಿರುವಂತ ಅಮೂಲ್ಯವಾದಂತ ನಿಲುವಂಗಿಗಳನ್ನ ತೊಳೆದುಕೊಂಡು ಶುಭ್ರವಾಗಿರ್ಲಿಕ್ಕೆ ಸಾಧ್ಯ.
ಯಾರಾದ್ರೂ ಒಂದು 4 ಮಾತುಗಳನ್ನ ಹೇಳ್ಬೋದಾ? ವರ್ಷ ಸಾಲಮನ್ ಇವ್ರು ಇದ್ದಾರೆ ಅಂತ ಹೇಳಿ ನಾನು ನೆನೆಸ್ತೇನೆ. ಸರ್, ಈಗ ನಾವು ನೋಡುವಾಗ ಈ ದ್ರಾಕ್ಷರಸ ಮತ್ತು ರಕ್ತದ ಬಗ್ಗೆ ಇವ ಬುಧವಾರ ಪಾಠದಲ್ಲಿ ಇದ್ದೀವಲ್ವಾ? ಹಾ, ಬುಧವಾರ ಪಾಠದಲ್ಲಿ ಈ ಸನ್ನಿರೋಬನಂತ ಅಶೂರ ರಾಜನು ಇಸ್ರೇಲ್ ಜನರ ಮೇಲೆ ದಂಡೆತ್ತಿ ಬರ್ತಾನೆ. ಆಮೇಲೆ ಹಿಜ್ಕೀಯ ರಾಜನು ಆಗಿನ ಕಾಲದಲ್ಲಿ ಆತನು ಪ್ರಾರ್ಥನಾ ವೀರನಾಗಿರ್ತಾನೆ. ಆ ಹಿಜ್ಕೀಯ ರಾಜನು ಈ ಸನ್ನಿಧ ರಾಜನು ಬರುವಂತದ್ದನ್ನು ದೇವರ ಮುಂದೆ ಇಡ್ತಾನೆ ಸರ್. ದೇವರ ಮುಂದೆ ಪ್ರಾರ್ಥನೆಯಲ್ಲಿ ಅದನ್ನ ಇಟ್ಟಾಗ ದೇವರು ಏನ್ ಮಾಡ್ತಾನೆ, ಆ ಒಂದು ಸೈನ್ಯವನ್ನು ಸನ್ನಿಧನ ಸೈನ್ಯವನ್ನು ಅಶ್ಶೂರ ರಾಜನನ್ನು ಅವರು ಯುದ್ಧ ಮಾಡಿ ಹೋಗುತ್ತಾರೆ. ಸೊ 2 ಲಕ್ಷದ ಸೈನ್ಯದೊಂದಿಗೆ ಅವರು ಬಂದಿರ್ತಾರೆ. ಯಾರು ಅಶ್ಶೂರ ಸೈನ್ಯವು ಈ ಹಿಜ್ಕೀಯ ರಾಜನ ಮೇಲೆ ಬಂದಿರ್ತಾರೆ. ಆಮೇಲೆ ಆ ಯುದ್ಧವನ್ನು ದೇವರ ಅವ್ರು ಪ್ರಾರ್ಥನೆಯಲ್ಲಿ ಕಳೀತಾರೆ ಅವರು, ಯಾರು ಹಿಜ್ಕೀಯನು. ಸೊ ಹಂಗಾಗಿ ಅಲ್ಲಿ ಏನಾಗಿದೆ ನಮಗೆ ತಿಳ್ಕೊಳ್ಳೋದೇನಂದ್ರೆ, ನಮ್ಮ ಎಲ್ಲಾ ದೇವ ಜನರಾದಂತ ಆತನ ಹಿಜ್ಕೀಯ ರಾಜನು ಪ್ರಾರ್ಥನೆಯಲ್ಲಿ ಅದನ್ನ ಇಟ್ಟಿರ್ತಾನೆ. ಹಾಗಾಗಿ ದೇವ ಜನರು ನೀತಿ ರಾಜನಾದ ಕ್ರಿಸ್ತನೊಂದಿಗೆ ಪರಿಶುದ್ಧ ಪಟ್ಟಣದಲ್ಲಿ ಇರುವರು. ಅಂದ್ರೆ ಈ ನಾಶನ, ಈಗ ಹೇಳಿದಾಗೆ ನಾಶನ ಮಾಡುವಂತವ್ರು ಅಥವಾ ತಪ್ಪುಗಳನ್ನು ಮಾಡುವಂತವ್ರು ದೇವರ ನಾಶ ಮಾಡ್ತಾರಂತ ಅರ್ಥ. ವಿಜಯಕುಮಾರ್ ಹೇಳ್ತಾರೆ ನಮಗೆ. ಸೊ ದೇವರಿಗೆ ವಿರುದ್ಧವಾಗಿ ನಡೆಯುವವರು ಅದನ್ನ ದೇವರೇ ಹ್ಯಾಂಡಲ್ ಮಾಡ್ತಾರೆ, ಅಂದ್ರೆ ಅವರು ನಾಶಕ್ಕೆ ಹೋಗುತ್ತಾರೆ. ಆದ್ರಿಂದ ನಾವುಗಳು ಏನಾಗಿದೆ ಅಂದ್ರೆ ಹಿಜ್ಕೀಯ ರಾಜಂತರನ್ನ ಪ್ರಾರ್ಥನಾ ವೀರರಾಗಿ ಪ್ರಾರ್ಥನೆಯಲ್ಲಿ ನಾವು ದೇವರ ಹೇಳಿದಂತ ಮಾತುಗಳನ್ನು ಅದನ್ನ ಪಾಲಿಸಿಕೊಂಡು ಹೋದಂತಹ ಸಮಯದಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ವಿಜಯಕುಮಾರ್ ಹೇಳಿದಂತ ಒಂದು ತಾತ್ಪರ್ಯವನ್ನು ನಾವು ನೋಡಿದ್ದೇವೆ. ಸೊ ಹಂಗಾಗಿ ಏನೋ ಹೇಳಿದಾಗೆ ಪ್ರಕಟಣೆ 14ನೇ ಸಂಧಿ ಸೇಮ್ ಅದೇ. ಅವು ತಪ್ಪು ಮಾಡಿದವರಿಗೆ ಅದು ದೇವರ ಶಿಕ್ಷೆ, ಬಿದ್ದಳು ಅದು ಆ ಶಿಕ್ಷೆಯನ್ನು ದೇವರು ನೋಡ್ಕೋತಾನ. ಅದಕ್ಕಾಗಿ ಇಬ್ರಿಯರನ್ನು ಬರೆದ ಪತ್ರಿಕೆ 10ನೇ ಸಂಧಿ 30 ವಚನದಲ್ಲಿ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ನಾವು ಪ್ಲಾನ್ ಯಾವುದನ್ನು ಪ್ಲಾನ್ ಬೇರೆಯವರಿಗೆ ಮುಯ್ಯಿ ತೀರಿಸಲಿಕ್ಕೆ ನಾವು ಪ್ಲಾನ್ ಮಾಡಬಾರ್ದು, ದೇವ್ರು ಮಾಡ್ತಾನೆ ಅದನ್ನ. ಸೊ ಹಂಗಾಗಿ ದೇವರಿಗೆ ನಾವು ಕರ್ತವ್ಯ, ದೇವರ ಸಮ್ಮುಖದಲ್ಲಿ ನಾವು ಕಳೆಯುವಂತರಾಗಿರ್ಬೇಕು, ದೇವರ ಮಾರ್ಗದಲ್ಲಿ ನಡೆಯುವಂತರಾಗಿರ್ಬೇಕು ಎಂಬುದಾಗಿ ಆ ರಕ್ತ ಅಂತ ಯೇಸು ಸ್ವಾಮಿಯ ರಕ್ತದ ಮೂಲಕ ನಾವು ಪರಿಶುದ್ಧರಾಗಲಿಕ್ಕೆ ದೇವರು ಮಾಡಿದಂತ ಯೋಜನೆ ಆಲ್ರೆಡಿ ನಮಗಿದೆ. ಅದನ್ನು ನಾವು ಪಾಲಿಸಿಕೊಂಡು ಸಮಯದಲ್ಲಿ ಖಂಡಿತ ನಮ್ಮ ಸಭೆಗಳಲ್ಲಿ ಇಂತಹ ಸಮಸ್ಯೆಗಳು ಇರುತ್ತವೆ, ಅದೆಲ್ಲವನ್ನು ದೇವರಿಗೆ ಬಿಟ್ಟು ಬಿಡ್ಬೇಕು. ತಪ್ಪುಗಳಂತಾರೆ, ಒಬ್ಬನ ಕ್ವಶನ್ ಮಾಡ್ತಾರೆ, ಒಬ್ರು ಅದಂತಾರೆ, ಅವ್ರ ಮೇಲೆ ನಾನು ಮುಯ್ಯಿ ತೀರಿಸ್ಬೇಕಂತಾರೆ. ಇವೆಲ್ಲವೂ ಈ ದಿನದಲ್ಲಿ ನಡೆಯುವಂತ ಕಥೆಗಳು, ಈ ದಿನದಲ್ಲಿ ನಡೆಯುವಂತ ವ್ಯವಹಾರಗಳು ನಮ್ಮ ಈ ಲೋಕದಲ್ಲಿರುವಂತ ಸಮಯದಲ್ಲಿ. ಆದ್ರೆ ಇದೆಲ್ಲವೂ ದೇವರಿಗೆ ಒಪ್ಪಿಸಿದಾಗ ದೇವರು ಅದನ್ನು ನೋಡ್ಕೊಳ್ತಾರೆ. ನಮ್ ಕರ್ತವ್ಯ ದೇವರು ಹೇಳಿದಂತ ಮಾತನ್ನು ನಡೆಸಿಕೊಂಡು ಆತನ ಪ್ರಕಾರ ನಾವು ನಡೆಯುವಂತದ್ದು. ಆ ಪರಲೋಕದ ರಾಜ್ಯಕ್ಕೆ ನಾವು ಸಿದ್ಧರಾಗಬೇಕಾದ್ರೆ ಆತನ ರಕ್ತದ ಮೂಲಕ ಸಾಧ್ಯ ಉಂಟು ಎಂಬುದಾಗಿ ಇವತ್ತಿನ ದಿನದ ಒಂದು ಸಾರಾಂಶವನ್ನು ನೋಡ್ಕೊಂತೀವಿ. ಥ್ಯಾಂಕ್ ಯು ಸರ್. ಹಲೋ, ಹೇಳಿ ಪಾಸ್ಟರ್. ನೋಡಿ, 2 ವಿಚಾರವನ್ನ ನಾನು ಹೇಳ್ಬೇಕಂತಿದ್ದೆ. ಒಂದು, ಈಗ ನಮ್ಮ ಹಿರಿಯರಂತ ಜಾನ್ಸನ್ ಶರಣಪ್ಪ ಅವರು ಹೇಳಿರ್ತಕ್ಕಂಥ ಒಂದು ಇದ್ರಲ್ಲಿ ಅಧರ್ಮವನ್ನ ಪಾಲಿಸ್ತಕ್ಕಂಥವ್ರು ಅವ್ರನ್ನ ದೇವರೇ ನೋಡ್ಕೊಳ್ತಾನೆ. ಅದೊಂದು ಸತ್ಯವಾದಂತ ಮಾತದು. ಯಾಕಂದ್ರೆ ನಾವ್ಯಾರು ಏನು ಹೇಳ್ಬೇಕಾಗಿಲ್ಲ, ನಾವೇನು ಮಾಡ್ಬೇಕಾಗಿಲ್ಲ. ಅದು ಒಂದು ಮೊದಲನೇ ವಿಚಾರ. ಅದ್ರಲ್ಲಿ 2ನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆ ಸೆನ್ನರಿಬ ರಾಜನು ಪತ್ರ ಕಳಿಸ್ತಾನೆ. ಏನಂತ, ನಾಳೆ ನಿಮ್ಮನ್ನ ನಾವು ಮುತ್ತಿಗೆ ಹಾಕ್ತಿವಿ ಅಂತ. ನೋಡಿ, ಸೆನ್ನರಿಬ ರಾಜ
ಅವರು ಅನ್ಯ ಜನಾಂಗದ ಒಬ್ಬ ರಾಜ ದೇವರ ಜನಾಂಗದ ವಿಚಾರವಾಗಿ ಹೋರಾಟವನ್ನ ಮಾಡ್ತಾನೆ. ಸೊ ಸತ್ಯಕ್ಕೂ ಅಸತ್ಯಕ್ಕೂ ಹೋರಾಟ ಎಂಬುದಾಗಿ ನಾವು ಇದರಲ್ಲಿ ಗಮನಿಸಬಹುದು. ಸೊ ಇದರಲ್ಲಿ ಅಂತಿಮವಾಗಿ ಜಯ ಹೊಂದತಕ್ಕಂಥದ್ದು ಯಾವುದು? ಸತ್ಯ. ಸತ್ಯ ದೇವರಾಗಿರ್ತಕ್ಕಂಥ ಯೆಹೋವನನ್ನು ಪಾಲಿಸ್ತಕ್ಕಂಥವ್ರು, ಯೆಹೋವನನ್ನು ಪೂಜಿಸ್ತಕ್ಕಂಥವ್ರು ಇಲ್ಲಿ ಜಯವನ್ನು ಹೊಂದುತ್ತಾರೆ ಎಂಬುದಾಗಿ ಇದರಲ್ಲಿ ಬಹಳ ಸ್ಪಷ್ಟವಾದಂತ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪ್ರಕಟಣೆ ಬರೆದಂತ ಗ್ರಂಥದಲ್ಲಿ ಹೇಳಿರೋ ಪ್ರಕಾರವಾಗಿ ಅಲ್ಲಿ ಅತಿ ಜಾರತ್ವ ಎಂಬಂತ ದ್ರಾಕ್ಷರಸ ಅಂತ ಹೇಳುವಾಗ ಅದು ಸುಳ್ಳು ಬೋಧನೆಗಳು, ಸುಳ್ಳು ತತ್ವಗಳು. ಅದನ್ನ ಯಾರೇ ಪಾಲಿಸಲಿ ಅದು ಬಿದ್ದೋಗ್ತದೆ. ಇದರಲ್ಲಿ ನಾವು ಎರಡು ಮಾತು ಹೇಳ್ಬೇಕಾಗಿಲ್ಲ. ಇದರಲ್ಲಿ ಎರಡೇ ದಾರಿಗಳಿರೋದು, ಒಂದು ಸತ್ಯದ ದಾರಿ, ಒಂದು ಅಸತ್ಯದ ದಾರಿ. ಅಸತ್ಯದ ಬೋಧನೆಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥವ್ರಿಗೆ ನಾಶನ ಇದ್ದೇ ಇದೆ. ಅದು ಈಗ ಸತ್ಯದ ಬೋಧನೆಗಳನ್ನ ಪಾಲಿಸ್ಕೊಂಡು ಹೋಗ್ತಕ್ಕಂಥವ್ರಿಗೆ ದೇವರು ತಾನೇ ನಿಂತ್ಕೊಳ್ತಾನೆ. ಹೌದ್ರಾ? ಈಗ ದಾನಿಯೇಲ್ ಬರೆದಂತ ಗ್ರಂಥದ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳ್ತದೆ, ಮಿಕಾಯೇಲನು ತನ್ನ ಜನರಿಗಾಗಿ ಎದ್ದು ನಿಂತುಕೊಳ್ಳುವನು ಆ ಕಾಲದಲ್ಲಿ. ನಾವೇನು ಮಾಡ್ಬೇಕಾಗಿಲ್ಲ. ವಿ ಓನ್ಲಿ ಸಿಂಪ್ಲಿ ಹ್ಯಾವ್ ಟು ವೇಟ್ ಅಂಡ್ ಸಿ ದಟ್ ಗಾಡ್ ವಿಲ್ ಓಪನ್ ದ ವೇಸ್. ಹಾಗಾಗಿ ಈಗ ಸೋದಮ್ ಗೊಮೋರ ಪಟ್ಟಣ ಇವತ್ತು ನಾಶ ಆಗಿದ್ದ ಯಾವುದಕ್ಕೆ? ದುಷ್ಟತ್ವದ ಒಂದು ಬೋಧನೆಗಳಿಗೆ, ಅಸತ್ಯದ ಬೋಧನೆಗಳಿಗೆ, ಅಥವಾ ದುರ್ಮಾರ್ಗಗಳನ್ನ ಹಿಡಿದಿರ್ತಕ್ಕಂಥವ್ರನ್ನ ದೇವರು ಹೇಗೆ ಅವ್ರನ್ನ ತನ್ನ ವಶದಲ್ಲಿ ತೆಗೆದುಕೊಳ್ತಾನೆ. ಈಗ ಹಿರಿಯರಂತ ಶರಣಪ್ಪ ಅವರು ಹೇಳಿದ್ರು, ಏನಂತ, ಅದು ಗಲಾತ್ಯದವ್ರಿಗೆ ಹಿಬ್ರಿಯರಿಗೆ ಬರೆದಂತ ಗ್ರಂಥದಲ್ಲಿ ಮುಯಿ ತೀರಿಸುವುದು ಆತನ ಕೆಲಸ. ಅದು ನಾವೇನು ಮಾಡ್ಬೇಕಾಗಿಲ್ರಿ. ಇವತ್ತು ದೇವರು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ದ್ವೇಷ, ಹೊಟ್ಟೆ ಕಿಚ್ಚು ಅವೆಲ್ಲ ಏನ್ ನಡೆಯೋದಿಲ್ಲ. ಇವತ್ತು ತಾತ್ಕಾಲಿಕವಾಗಿ ನಮ್ಗೆ ಸಂತೋಷ ಸಿಗುತ್ತೆ, ಆದ್ರೆ ಇನ್ ದ ಲಾಂಗರ್ ರನ್ ದೇ ಹ್ಯಾವ್ ನೋ ವ್ಯಾಲ್ಯೂ. ಅಸತ್ಯದ ದಾರಿಗಳನ್ನು ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಅಸತ್ಯವಾಗಿಯೇ ಹೋಗುತ್ತೆ. ಸೊ ಅದನ್ನ ದೇವರು ತಾನೇ ಅದನ್ನ ಹ್ಯಾಂಡಲ್ ಮಾಡ್ತಾನೆ, ನಾವೇನು ಮಾಡ್ಬೇಕಾಗಿಲ್ಲ. ಸೊ ಅದನ್ನ ಈಗ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಎರಡು ತರವಾದಂತ ಮಾರ್ಗಗಳಿದೆ. ಸತ್ಯವಾದಂತ ಮಾರ್ಗ, ಅದನ್ನ ಹಿಡಿದಿರ್ತಕ್ಕಂಥವ್ರಿಗೆ ದೇವ್ರು ನಿಂತ್ಕೊಳ್ತಾನೆ. ಅಸತ್ಯವಾದಂಥದ್ದನ್ನ, ಅಸತ್ಯದ ಬೋಧನೆಗಳನ್ನ ಹಿಡಿತಕ್ಕಂಥವ್ರಿಗೆ ದೇವರು ಮುಯಿ ತೀರಿಸ್ತಾನೆ ಅಷ್ಟೇ. ಥ್ಯಾಂಕ್ ಯು ಪಾಸ್ಟರ್. ವಂದನೆಗಳು ಬೋಧಕರೇ. ಈಗ ಈ ವಿಚಾರ ಸಭಾಸ್ಥಲ ಪಾಠಗಳನ್ನ ಕಲಿತಕ್ಕಂತ ಆಸಕ್ತಿಯಿಂದ ಈ ಪಾಠಗಳ ಬಗ್ಗೆ ಕಾಳಜಿ ವಹಿಸಿ ಪ್ರಾರ್ಥನಾ ಪೂರ್ವಕವಾಗಿ ಕಲಿತಕ್ಕಂತ ದೇವ ಜನರಿಗೆ ಈ ಸತ್ಯ ಗೊತ್ತಾಯ್ತು. ಆದ್ರೆ ನಮ್ಮ ಸಭೆಯಲ್ಲಿ ಎಲ್ಲರಿಗೂ ಈ ಸತ್ಯ ಗೊತ್ತಿದೆಯಾ? ಕೊನೆಗೆ ಈ ಸತ್ಯಕ್ಕೆ ಗೊತ್ತಿದ್ರೆ ಅವರು ನಿಂತ್ಕೋತಾರೆ, ಗೊತ್ತಿಲ್ಲದೆ ನಿಂತ್ಕೊಳ್ಳೋದು ಹೇಗೆ? ಕಲಿತಾ ಇದ್ದೀವಿ ನೋಡಿ ಬೋಧಕರೇ, ಗೊತ್ತಿಲ್ಲದೆ ಇರೋದು ನಿಂತ್ಕೊಳ್ಳೋದು ಹೇಗೆ? ಯಾಕೆ ದೇವಾಲಯ ಅನ್ನೋದು ಯಾಕೆ ದೇವ್ರು ನೇಮಿಸಿದಾನೆ ಅಂದ್ರೆ, ಈ ಅನೇಕರು ವಿದ್ಯಾಭ್ಯಾಸ ಇರೋರು, ವಿದ್ಯಾಭ್ಯಾಸ ಇಲ್ಲದೆ ಬರುವವರು, ಇವರೆಲ್ಲೂ ಸಹ ದೇವಾಲಯಕ್ಕೆ ಬಂದಿರ್ತಾರೆ. ಕೆಲವರು ದೇವರ ಭಯಭಕ್ತಿ ಇರ್ತದೆ, ಕೆಲವರು ದೇವರ ಭಯಭಕ್ತಿ ಇರೋದಿಲ್ಲ. ಕೆಲವರು ನಂಬಿಕೆಯಲ್ಲಿ ಬಲಹೀನರಾಗಿರ್ತಾರೆ, ಕೆಲವರು ನಂಬಿಕೆಯಲ್ಲಿ ಪ್ರಬಲರಾಗಿರ್ತಾರೆ. ಇಂಥವ್ರ ಮಧ್ಯದಲ್ಲಿ ಬೋಧಕರುಗಳು ಬುದ್ಧಿವಂತಿಕೆಯಿಂದ ಅವರ ಬೋಧನೆಯನ್ನ ಮಾಡುವಾಗ ಗಮನವಿಟ್ಟು ಅವರೆಲ್ಲ ಕೇಳಿದಾಗ ಆ ಒಬ್ಬ ಗಣ್ಯನನ್ನು ನಾಚಿಕೆ ಪಡಿಸುವುದಿಲ್ಲ. ಗಣನೆಗೆ ಬಾರದವರು ಕೂಡ ಅವ್ರೇನ್ ಮಾಡ್ತಾರೆ, ದೇವರ ಮಕ್ಕಳಾಗುವುದಕ್ಕೆ ಅದು ಚಾನ್ಸ್ ಇದೆ. ದೇವ ಸ್ವಾಮಿ ಅವರು ಕೂಡ ಆರಿಸ್ಕೊಳ್ಬೇಕಾದ್ರೆ ಯಾರು PhD ಮಾಡಿರೋದೇನು ಆರಿಸ್ಕೊಳ್ಲಿಲ್ಲ. ಯಾರು ಆರಿಸ್ಕೊಂಡ? ಕೇವಲ ಮೀನು ಬೆಸ್ತರನ್ನ ಆರಿಸ್ಕೊಂಡ, ಮೀನುಡಿಯ ಬೆಸ್ತರನ್ನ. ಅವ್ರಿಗೇನ್ ಗೊತ್ತಿತ್ತು? ಇಂಥವ್ರನ್ನ ಅವನು ದೊಡ್ಡ ಜ್ಞಾನಿಗಳನ್ನ ಮಾಡ. ಇವತ್ತು ನಾವು ಅದೇ ರೀತಿ ದೇವಾಲಯಕ್ಕೆ ಜನರು ಬರುವಾಗ ಬೋಧಕರಾಗಿರುವ ಎಚ್ಚರಿಕೆಯಿಂದ ಏನ್ ಮಾಡ್ಬೇಕು, ಅವರಿಗೆಲ್ಲ ಜ್ಞಾನ ತುಂಬುವಂತ ಕೆಲಸನ ಮಾಡ್ಬೇಕು ಅಂತ. ಸೊ ಅದೇನೆ ಈಗ ಥೆಸಲೋನಿಕದವರ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅಧರ್ಮ ಸ್ವರೂಪನು ಬಯಲಿಗೆ ಬರುವಾಗ ಅಧರ್ಮ ಸ್ವರೂಪನ ಕಾರ್ಯಗಳನ್ನ ಬಯಲಿಗೆ ತರುವಂತ ಕೆಲಸವನ್ನ ಇವತ್ತು ಸಭೆ ಮಾಡ್ಬೇಕು. ಸಭೆ ಅಧರ್ಮ ಸ್ವರೂಪನ ಕಾರ್ಯಗಳನ್ನ, ಅಂದ್ರೆ ಈ
ಅನೈತಿಕವಾದಂತ ಆತ್ಮಿಕವಾದಂತ ದೇವರ ಸಂಬಂಧವನ್ನ ಕೆಡಿಸುವಂತ ಎಲ್ಲಾ ವಿಧವಾದಂತ ಕಾರ್ಯಗಳನ್ನ ಪ್ರವಾದನೆ ಪ್ರಕಾರವಾಗಿ ಅರ್ಥೈಸಿಕೊಂಡು ಅದನ್ನ ವಿಶೇಷವಾಗಿ ತಮ್ಮ ತಮ್ಮ ಕುಟುಂಬಗಳನ್ನ ಭದ್ರಪಡಿಸ್ಕೋಬೇಕಾಗ್ತದೆ. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಸತ್ಯ ಮುಟ್ಟುವ ಹಾಗೆ ಕಾರ್ಯ ಮಾಡ್ಬೇಕಾಗ್ತದೆ. ಮತ್ತು ಪ್ರತಿಯೊಬ್ಬ ಸಭಿಕರನ್ನು ಈ ವಿಷಯಗಳಲ್ಲಿ ದೇವರ ಆಲೋಚನೆಗೆ ನಿಲುಕುವ ಹಾಗೆ ಅಷ್ಟು ಎತ್ತರಕ್ಕೆ ಅವರನ್ನು ನಾವು ಬೆಳೆಸಬೇಕಾಗ್ತದೆ. ಅಂದ್ರೆ ಅವರು ಕೊನೆ ಕಾಲದಲ್ಲಿ ಅವರಿಗೆ ಇಂತಹ ಶೋಧನೆಗಳು ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳು ಎದುರಿಸುವಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದವರು ಸಹ ಸತ್ಯಕ್ಕಾಗಿ ನಿಲ್ಲುವಂತೆ ಸಭೆ ಕಾರ್ಯ ಮಾಡ್ಬೇಕಾಗ್ತದೆ. ಇದರ ಜೊತೆಗೆ ಹೊರಗಡೆ ಇರ್ತಕ್ಕಂಥ ಇತರರನ್ನು ಸಹ ಈ ಸತ್ಯವನ್ನ ಅವ್ರಿಗೆ ತಿಳಿಸಿ ಅವರನ್ನು ಎಚ್ಚರಪಡಿಸಿ ಮುಂದೆ ಅವರು ಸಹ ಈ ಅನೈತಿಕವಾದಂತ ಸೈತಾನನ ಅಧರ್ಮ ಸ್ವರೂಪನ ಕಾರ್ಯಗಳಿಂದ ರಕ್ಷಿಸಲ್ಪಡುವ ಹಾಗೆ ಸಭೆ ಕಾರ್ಯ ಮಾಡಬೇಕು. ಆದುದರಿಂದ ಈ ಪಾಠಗಳನ್ನ ಕಲಿಯುವಾಗ ಬಹಳ ಪ್ರಾಮುಖ್ಯವಾದ ಅಂಶ. ಖಂಡಿತವಾಗಿ ನಿಜ, ಇವತ್ತಿನ ಪಾಠ ನಾವು ಅರ್ತೀವಿ. ಆದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಮುಂದೆ ಹೋಗುವಾಗ ಸಭೆಯ ಜವಾಬ್ದಾರಿಕೆ, ಕರ್ತವ್ಯ ಮತ್ತು ಈ ಕಾರ್ಯಕ್ರಮದ ಪ್ರಾಮುಖ್ಯವಾದಂತಹ ದೇವರ ಉದ್ದೇಶವನ್ನ ಕಲಿತಕ್ಕಂತ ನಾವು ಅರ್ಥ ಮಾಡಿಕೊಂಡು ಇದಕ್ಕೆ ಇನ್ನಷ್ಟು ಈ ವಿಚಾರಗಳನ್ನ ಬೆಲೆ ಉಳ್ಳದೆಂದು ಪರಿಗಣಿಸಿ, ಗಂಭೀರವಾಗಿ ಪರಿಗಣಿಸಿ, ಈಗ ನಮಗೆ ಸಮಯ ಸಂಪೂರ್ಣವಾಗಿ ಕೆಟ್ಟು ಹೋದ ಮೇಲೆ ಅದನ್ನ ಸುಧಾರಿಸ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಈಗ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳನ್ನ ಕಾಪಾಡ್ಕೋಬಹುದು, ನಮ್ಮ ಸಂಬಂಧಿಕರನ್ನ ಕಾಪಾಡ್ಕೋಬಹುದು. ಹೇಗೆ? ಈ ಸತ್ಯವನ್ನ ಅವ್ರಿಗೆ ತಿಳಿಸೋದ್ರಿಂದ, ಈ ಸತ್ಯದಿಂದ ಬೆಳೆಸೋದ್ರಿಂದ, ಈ ಜ್ಞಾನದಿಂದ ಅವ್ರನ್ನ ಅಭಿವೃದ್ಧಿ ಪಡಿಸೋದ್ರಿಂದ, ಅವ್ರನ್ನ ನಮ್ಮ ತಿಳುವಳಿಕೆಗೆ ಮಟ್ಟಕ್ಕೆ ಅವ್ರನ್ನ ತೆಗೆದುಕೊಂಡು ಬರೋದ್ರಿಂದ, ನಮ್ಮಂತೆ ಅವ್ರನ್ನ ಮಾಡೋದ್ರಿಂದ ಮುಂದೆ ನಮ್ಮ ಹಾಗೆ ಅವರು ಕೂಡ ಬಲಶಾಲಿಗಳಾಗಿ ಸೈತಾನನಿಂದ ಬರುವಂತ ಶೋಧನೆಗಳನ್ನ, ಪ್ರಚೋದನೆಗಳನ್ನ ಎದುರಿಸಿ ಸತ್ಯಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈಗ ಈ ಸಮಯ ಇರೋದ್ರಿಂದ ನನ್ನ ಮನಃಪೂರ್ವಕವಾದಂತ ವಿನಂತಿ, ಪ್ರತಿಯೊಂದು ಸಭೆಗಳಲ್ಲಿಯೂ ಸಬ್ಬತ್ ಸಾಲ ಪಾಠಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಕಲಿಸುವಂತ ವ್ಯವಸ್ಥೆ ಆಗ್ತದೆ. ಪ್ರತಿಯೊಬ್ಬ ಬೋಧಕರು ಸಹ ಇಂಥ ಒಂದು ಕೂಟಗಳಲ್ಲಿ ತಪ್ಪಿಸ್ಕೊಳ್ಳದೆ ಹಾಜರಾಗ. ಇದರಿಂದ ಅವರು ಕಲಿಸಬಹುದು, ಅವರು ಕಲಿಬಹುದು, ತಮ್ಮ ಸಭೆಗಳಲ್ಲಿ ಇರ್ತಕ್ಕಂಥ ಸಭಿಕರನ್ನ ಉನ್ನತವಾದ ಆತ್ಮಿಕವಾದ ಸ್ಥಿತಿಗೆ ತರಬಹುದು. ಸೊ ಮುಂದೆ ಬರುವಂತ ಈ ಗಂಭೀರವಾದ ಪರಿಸ್ಥಿತಿಯನ್ನ ನಾವು ಗಂಭೀರವಾಗಿ ಎಣಿಸದೆ ಹೋದ್ರೆ ನಾಳೆ ಸುಲಭವಾಗಿ ಸಭೆ ಸೋತು ಹೋಗ್ತದೆ. ದುಷ್ಟರಿಗೆ ದೇವರು ದಂಡನೆ ಕೊಡ್ತಾನೆ. ಆ ದುಷ್ಟರಲ್ಲಿ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಅವರಲ್ಲಿ ಇದ್ರೆ ಆಗೋದೇನು ಲಾಭ? ಈ ಕೊನೆ ಕಾಲದ ಎಚ್ಚರಿಕೆಯ ಗಂಟೆ ಈ ಪಾಠಗಳನ್ನ ಇನ್ನೊಂದು ಒಂದ್ ವಿಷಯ ಒಂದ್ ವಿಷಯ ಈ ವಾರದ ಪಾಠದಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ ಏನಂದ್ರೆ, ಈ ಭೂಲೋಕದಲ್ಲಿ ಪಾಪದಲ್ಲಿ ತುಂಬಿ ಹೋಗಿರುವಂತಹ ಜನರು ಅಸಾಧ್ಯವಾಗಿ ಅವರ ಬಿಡುಗಡೆ ಆಗದೆ ಇರುವಂತ ಸ್ಥಿತಿ ಇದ್ರು ಕೂಡ, ಅವರು ಭಯಂಕರವಾದ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಕೂಡ, ಇಲ್ಲಿ ದೇವರು ಹೇಳ್ತಾನೆ, ಇದು ನನ್ನ ಒಡಂಬಡಿಕೆಯ ರಕ್ತ, ಇದು ಪಾಪ ವಿಮೋಚನೆಗಾಗಿ ನಾನು ಸುರಿಸಲ್ಪಡುವ ರಕ್ತ, ಪ್ರತಿಯೊಬ್ಬ ಮಾನವರಿಗೋಸ್ಕರ ಈ ಲೋಕದಲ್ಲಿ ಸುರಿಸಲ್ಪಡುವ ರಕ್ತ. ಈ ರಕ್ತದ ಮೂಲಕವಾಗಿ ಎಂತ ಪಾಪಿಯಾದರೂ ಇದನ್ನ ನನ್ನ ರಕ್ತದ ಮೂಲಕ ತೊಳೆದುಕೊಳ್ಳುವ ಮೂಲಕ ಅವನಿಗೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ, ಅವನ ನನ್ನ ಮಗನಾಗುವುದಕ್ಕೆ ಮಾರ್ಗ ಆಗುತ್ತೆ ಅಂತ ಈ ಒಂದು ರಕ್ತ, ಯೇಸು ಕ್ರಿಸ್ತನ ರಕ್ತ ನಮಗಾಗಿ ಸುರಿಸಲ್ಪಟ್ಟಿದೆ. ಯಾವನೇ ಆಗಿರ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳ್ಕೊಳ್ದೇನೆ ಅವನ ನೀತಿವಂತ ಸಾಧ್ಯನೇ ಇಲ್ಲ ಎಂಬುದು ಈ ಪಾಠದ ಪ್ರಾಮುಖ್ಯತೆ. ಓಕೆ ಸರ್, ಥ್ಯಾಂಕ್ ಯು. ಪಾಸ್ಟ್ರೆ, ಒಂದು ಕೊನೆಯ ಮಾತು. ಈಗ ಯೇಸು ಸ್ವಾಮಿ ತನ್ನ ಶಿಷ್ಯನಾದಂತ ಪೇತ್ರನಿಗೆ ಒಂದು ಮಾತನ್ನು ಹೇಳ್ತಾನೆ, ನೀವು ಕೇಳಿಸ್ಕೊಂಡಿರ್ಬೇಕದು. ಏನಂತಂದ್ರೆ, ಅವನು ಒಬ್ಬ ಸೈನಿಕನ ಕಿವಿಯನ್ನ ಕತ್ತರಿಸ್ತಾನೆ ನೋಡ್ರಿ. ಅವಾಗ ಸ್ವಾಮಿ ಪೇತ್ರನಿಗೆ ಒಂದು ಮಾತು ಹೇಳ್ತಾನೆ, ಏನಂತ? ಕತ್ತಿಯನ್ನ ಹಿಡ್ಕೊಂಡಿರೋವನು ಕತ್ತಿಯಿಂದಲೇ ಸಾಯುವನು. ಹೌದ್ರ? ಇದಕ್ಕೋಸ್ಕರನೇ ನಾವು ಹೇಳೋದು ಏನಂತಂದ್ರೆ, ಇವತ್ತು ನಮಗೆ ದೇವರ ದಾರಿ ತೋರಿಸ್ಕೊಟ್ಟಿದ್ದಾನೆ, ಆ ಮಾರ್ಗದಲ್ಲಿ ನಾವು ಬರಬೇಕು. ಅಧರ್ಮವನ್ನ ಹಿಡ್ಕೊಂಡ್ರೆ ಅಧರ್ಮದಿಂದನೇ ನಾವು ಸಾಯಬೇಕು.
ಇಷ್ಟೇ ಇದ್ರಲ್ಲಿ. ಸೊ ಇವತ್ತು ಕಾಲ ಕೂಡಿ ಬಂದಿದೆ. ನಾವು ಮಾತ್ರ ಅಲ್ಲ, ನಮ್ಮ ಸಭೆದವರಾಗ್ಲಿ, ನಮ್ಮ ಕುಟುಂಬದವರಾಗ್ಲಿ, ನೀವು ಹೇಳ್ದಂಗೆ ಅದು ನಿಜ. ಯಾಕಂದ್ರೆ ನಾವು ದೇಶನ ಅಥವಾ ಸಮಾಜನ ನಾವು ತಿಳಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಏನಂತಂದ್ರೆ, ನಾವು ವೈಯಕ್ತಿಕವಾಗಿ ಅದು ಪ್ರಾರಂಭ ಆಗ್ಬೇಕು. ನನ್ನಿಂದ ಪ್ರಾರಂಭ ಆಗ್ಬೇಕು, ನಮ್ಮ ಮನೆಯಿಂದ ಪ್ರಾರಂಭ ಆಗ್ಬೇಕು. ಒಬ್ಬ ಇವರು ಏನೋ ಚಾರ್ಲ್ಸ್ ವೆಸ್ಲಿ ಅಂತ ಅನ್ನೋರು ಒಂದ್ ಮಾತನ್ನ ಹೇಳ್ತಾರೆ, ದಿ ಎವಾಂಜಲಿಸಮ್ ಬಿಗಿನ್ಸ್ ಅಟ್ ಹೋಮ್. ಈಗ ನಾವು ಇಡೀ ದೇಶವನ್ನು ಎವಾಂಜಲಿಸಮ್ ಮಾಡ್ತೀವಿ ಅಂತಂದ್ರೆ ಅದು ತಪ್ಪು. ಫಸ್ಟ್ ದಟ್ ಎವಾಂಜಲಿಸಮ್ ಹ್ಯಾಸ್ ಟು ಬಿಗಿನ್ ಇನ್ ಅವರ್ ಹೋಮ್. ಆವಾಗ ಅದು ಒಂದು ಒಳ್ಳೆ ಏನೋ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಅನೇಕರು ನೋಡಿ, ಈ ಅವಕಾಶವನ್ನ ನೀವು ಹೇಳ್ದಂಗೆ ಅನೇಕರು ಈ ಅವಕಾಶವನ್ನ ಕಳ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯ ನೀವು ಮಾಡಿಕೊಡ್ತಕ್ಕಂತ ಈ ಒಂದು ಅವಕಾಶ ಬಹಳ ಒಳ್ಳೇದು. ದೇವರಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥ ಈ ಸಮಯವನ್ನ ನಾವು ಕಳೆದಾಗ ನಿಜವಾಗ್ಲೂ ಅದು ಒಂದು ಒಳ್ಳೆ ಒಂದು ವಿಚಾರಗಳನ್ನ ನಾವು ಕಲಿತೇವೆ. ಅನುಕೂಲ ಆದಾಗ ನೋಡಿ, ಇವತ್ತು ನಾವ್ ಏನಂದ್ರೆ ಕೆಲವು ಸರಿ ಕೆಲ್ಸಗಳಿರ್ತದೆ, ದೂರ ಹೋಗಿರ್ತೀವಿ, ಸಾಧ್ಯ ಇರೋದಿಲ್ಲ. ಆದ್ರೆ ಅನುಕೂಲವಾದಾಗ ನಾವು ಸಮಯವನ್ನ ಏನು ಬೇರೆಯವ್ರಿಗೆ ವ್ಯಯ ಮಾಡದೆ ಅಥವಾ ವ್ಯರ್ಥವಾಗಿ ಕಳೆಯದೆ ಇಂಥ ಒಂದು ಕಾಲಗಳಲ್ಲಿ ನಾವು ಕಲ್ತ್ರೆ ಖಂಡಿತವಾಗ್ಲೂ ಕೂಡ ನಾವು ಕಲಿತೀವಿ, ನಮ್ಮ ಸಮಾಜವನ್ನು ಕೂಡ ನಾವು ಕಲಿಸ್ತೀವಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸರ್. ಪಾಸ್ಟರ್, ಈಗ ಪೇತ್ರನು ಮೀನ್ ಹಿಡಿಯವರು ಅವ್ರು ಆಕ್ಚುಲಿ ಕತ್ತಿ ಹಿಡ್ಕೊಂಡು ಹೋದ್ರೆ ಅದು ಆಗ್ತದೆ ಸರ್, ಗುರಿ ತಪ್ಪಿ ಬಿಡ್ತಲ್ಲ. ಸೊ ಗುರಿ ಎಲ್ಲಿ ಇತ್ತು ಅವ್ರಿಗೆ? ಗುರಿ ಬರೋದಿಲ್ಲ ಅವ್ರಿಗೆ. ಅಂದ್ರೆ ನಾವು ನಾವು ಸೇವಕರಾಗಿದ್ದು ಬೇರೆ ಒಂದು ವಿಚಾರದಲ್ಲಿ, ಏಲೋಕದ ವಿಚಾರದಲ್ಲಿ ಹೋಗ್ಬಾರ್ದ ಅಂತ ಅರ್ಥ. ಏಲೋಕದ ವಿಚಾರದಲ್ಲಿ ನಮ್ಗೆ ಅದು ಸೆಟ್ ಆಗಲ್ಲ ಅಂತ ಒಂದು ದೇವ್ರು ನಮ್ಗೆ, ನೀವು ದೇವ್ರ ಉದ್ದೇಶದಲ್ಲಿ ದೇವರು ಭಕ್ತರಾಗಿ ನಡ್ಕೊಳ್ಳುವಾಗ ಆ ಮಾರ್ಗದಲ್ಲಿ ನೀವು ನಡ್ರಿ, ಅದು ಸಾಕ್ಷಿಯಾಗಿ ನೀವು ಸಾಕ್ಷಿಯಾಗಿರ್ಲಿ ಎಂಬುದಾಗಿ. ಅದು ಬಿಟ್ಟು ನಾವು ಬೇರೆಯವರಿಗೆ ನ್ಯಾಯ ತೀರ್ಸಕ್ಕಾಗ್ಲಿ ಮುಯಿ ತೀರ್ಸ್ಲಿಕ್ಕೆ ನಾವು ಹೋಗ್ಬಾರ್ದು. ಹಂಗಾಗಿ ನಾವ್ ದೇವ್ರ ಭಕ್ತರಂದ್ರೆ ದೇವ್ರ ಭಕ್ತರಾಗಿ ಇರ್ಬೇಕು. ಹಂಗ ಸ್ವಾಮಿ, ಕತ್ತಿ ಯಾಕಪ್ಪ ಹಿಡ್ತೀಯ? ನಿನ್ ಕತ್ತಿ ಅದೆಲ್ಲ ಅವ್ರು ಯಾರು ಹಿಡಿತಾರ ಅವು ಅದಕ್ಕೆ ಸಂಬಂಧಪಟ್ಟ ಅವರಿಂದ ಹೋಗ್ತಾನ, ಮುಗಿತಾನ. ಹಂಗಾಗಿ ಸತ್ಯವೇದ ಹಿಡಿದಿವಿ, ಸತ್ಯವೇದ ಪ್ರಕಾರನೇ ನಾವು ಜೀವಿಸ್ಬೇಕು. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ, ಹೌದ್ರಾ? ಈ ಸದಾಮ್ ಹುಸೇನ್ ಆಗ್ಲಿ, ಏನೋ ಇಲ್ಲಿ ಬ್ಯಾಂಡಿಟ್ ಕ್ವೀನ್ ಕೇಳಿದಿರಲ್ಲ, ಈ ಮಧ್ಯಪ್ರದೇಶದಲ್ಲಿ ಅವಳು ಕತ್ತಿ ಹಿಡ್ಕೊಂಡು ಎಲ್ರನ್ನ, ಎಷ್ಟೋ ಜನರನ್ನ ಸಾಯಿಸಿದ್ಲು. ಕೊನೆಗೆ ತಾನ ಬುಲೆಟ್ ಇಂದಾನೆ ಸತ್ಲು. ನಮ್ ಕರ್ನಾಟಕದಲ್ಲೇ ತಗೊಳ್ರಿ, ವೀರಪ್ಪನ ತಗೊಳ್ರಿ, ಅವ ಎಷ್ಟ್ ಜನ ಸಾಯಿಸದ, ಕೊನೆಗೆ ಅವನು ಗುಂಡೇಟಿಂದಾನೆ ಸತ್ನಾ. ಎಸ್, ಓಕೆ, ಒಳ್ಳೇದಾಗ್ಲಿ. ಇದು ನಮ್ಮ ಆತ್ಮಿಕವಾದಂತ ವಿಚಾರ. ಸಭೆಗಳಿಗಾಗಿ ಹೆಚ್ಚಿನ ಕಾಳಜಿಯಿಂದ ಈ ಪಾಠಗಳನ್ನ ಕಲಿಯುವಂತ ಒಂದು ಅವಕಾಶ ನಮಗೆ ಇದೆ. ಅದಕ್ಕೋಸ್ಕರ ಪ್ರಯಾಸ ಪಡೋಣ, ಪ್ರಯತ್ನ ಮಾಡೋಣ. ಇವತ್ತಿನ ಈ ಸತ್ಯ ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಒಂದು ಮಗುಗೂ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮುಂದಿನ ದಿವಸ ಅವರು ದೊಡ್ಡವರಾಗಿ ಈಗ ನಾವು ಕಲಿತಕ್ಕಂಥ ಈ ವಿಷಯಗಳನ್ನ ಅವ್ರು ಎದುರಿಸಬೇಕಾಗುತ್ತೆ. ಸೊ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಬೇಕು. ಅದು ನನ್ನ ಉದ್ದೇಶ ಆಗಿತ್ತು. ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಪಾಠವನ್ನ ಕಲಿಯುವಾಗೆ ದೇವರು ಸಹಾಯ ಮಾಡ್ಲಿ. ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಈಗ ಪ್ರಾರ್ಥನೆಗಾಗಿ ಕೆಲವೊಂದು ಚಾರ್ಟಲ್ ಇದೆ, ಅದನ್ನ ನೋಡ್ಕೊಳ್ರಿ. ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡ್ಬೋದಾ? ಚಾರ್ಟಲ್ ಇದೆ, ದಯಮಾಡಿ. ಕೆಲವೊಂದು ರಿಕ್ವೆಸ್ಟ್ ಇದೆ, ಅದನ್ನ ಪ್ರಾರ್ಥನೆ ಮಾಡ್ಕೊಡ್ರಿ. ಫಸ್ಟ್ ವಿಕ್ರಮ್ ಕೋಲ್ಕರ್ ಫ್ಯಾಮಿಲಿಗೆ ಸ್ವಲ್ಪ ಪ್ರೇ ಮಾಡಿ. ವಿಕ್ರಮ್ ಕೋಲ್ಕರ್ ಮತ್ತು ಅವ್ರ ಫ್ಯಾಮಿಲಿ. ವಿಕ್ರಮ್ ಕೋಲ್ಕರ್ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಸಹೋದರಿ ರಾಜೇಶ್ ಅವರು ಪ್ರಾರ್ಥನೆ ಮಾಡ್ತೀರಾ? ಆನ್ ಆಗಿದೆ, ಅವ್ರು ಮಾತಾಡ್ತಿರ್ಬೋದು. ಕೇಳಿಸ್ತಾ ಇಲ್ಲ. ಅಮ್ಮ ಕೇಳಿಸ್ತಾ ಇದೆಯಾ? ಓಕೆ,
ಓಕೆ, ಪಾಸ್ಟರ್ ಸಾಲಮನ್ ಅವರು ಪ್ರಾರ್ಥನೆ ಮಾಡಿ ಅಂತ್ಯಾಸ್ತ್ರವಾದವನ್ನು ಕೊಡಬೇಕು. ಚಾರ್ಟಲ್ಲಿ ವಿಜ್ಞಾಪನೆಗಳಿಗೆ ಓಕೆ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದ ನಾವುಗಳು ನಿಮ್ಮ ಪಾದಡಿಯಲ್ಲಿ ಬಂದು ಪ್ರಾರ್ಥಿಸುವಂತ ಈ ಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ನಮ್ಮ ವಿಶೇಷವಾದಂತ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ನೀನು ನಮ್ಮನ್ನ ಒಟ್ಟಾಗಿ ಸೇರಿಸಿಕೊಂಡಿದ್ದೀರಿ. ಇದರಲ್ಲಿ ಸೇರಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ನಿನ್ನ ವಶಕ್ಕೊಪ್ಪಿಸ್ಕೊಡ್ತೇವೆ ಸ್ವಾಮಿ. ಅವರು ಯಾವುದೋ ಒಂದು ಕಾರ್ಯದಲ್ಲಿ ತೊಡಗಿರಬಹುದಾಗಿತ್ತು, ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರಬಹುದಾಗಿತ್ತು. ಆದ್ರೆ ಈ ಸಮಯವನ್ನ ನಿಮಗಾಗಿ ಮೀಸಲಾಗಿ ಇಟ್ಟುಕೊಂಡು ನಿಮ್ಮ ಪರಿಶುದ್ಧ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಕಲಿತಕ್ಕಂತ ಈ ಭಾಗ್ಯವನ್ನ ನೀವು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳಾಗ್ಲಿ. ಈ ಕುಟುಂಬದಲ್ಲಿ ಸೇರಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ನಿನ್ನ ವಶಕ್ಕೊಪ್ಪಿಸ್ಕೊಡ್ತೀರಿ ಸ್ವಾಮಿ. ಅವರು ಪ್ರತಿನಿಧಿಸ್ತಕ್ಕಂಥವ್ರ ಕುಟುಂಬದ ಸದಸ್ಯರುಗಳನ್ನ ನೀವು ಹೇಳುವಾಗ ಆಶೀರ್ವದಿಸ್ರಿ. ಅವರಲ್ಲಿರ್ತಕ್ಕಂಥ ಕೊರತೆಗಳನ್ನ ನೀವು ನೀಗಿಸಿರಿ. ಅವರ ಕಷ್ಟಗಳನ್ನ ಹೋಗಲಾಡಿಸಿರಿ. ಎಲ್ಲಾ ಸಮಸ್ಯೆಗಳಿಂದ ಚಿಂತೆಗಳಿಂದ ದೂರ ಮಾಡು ಸ್ವಾಮಿ. ಈ ಸಂದರ್ಭದಲ್ಲಿ ಪ್ರಾರ್ಥನೆಗಳಿಗಾಗಿ ಕೇಳಿಕೊಂಡಿರ್ತಕ್ಕಂಥ ಅನೇಕರು ಇದ್ದಾರೆ ಸ್ವಾಮಿ. ನಮ್ಮ ಹಿರಿಯರಾದಂಥ ಸಾಮಿಲ್ ಕ್ರಿಸ್ಟಫರ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇವೆ. ಹಾಗೂ ನ್ಯೂ ಪ್ರಸನ್ನ ಕುಮಾರಿ, ನ್ಯೂತಿ ಪ್ರಸನ್ನ ಕುಮಾರಿ ಅವರ ನೀತಿ, ಓಕೆ, ಪ್ರಸನ್ನ ಕುಮಾರ್ ಅವರ ಆರೋಗ್ಯದ ಸುಧಾರಣೆಗಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಡಾಕ್ಟರ್ ಜೇಕಬ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ವರಲಕ್ಷ್ಮಿ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಸ್ವಾಮಿ ವಿಕ್ರಮ್, ಹಿರಿಯರಾದಂಥ ವಿಕ್ರಮ್ ಕೋಲ್ಕರ್ ಅವರ ಮಗನಾದಂಥ ವಿಕ್ರಮ್ ಕೋಲ್ಕರ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅವರವರ ಆರೋಗ್ಯದ ಸ್ಥಿತಿಗಳು ಹೇಗಿದೆಯೋ ಗೊತ್ತಿಲ್ಲ ಸ್ವಾಮಿ, ಆದ್ರೆ ನೀನು ಅವರ ಹತ್ತಿರದಲ್ಲಿದ್ದು ಅವರ ಸಮಸ್ಯೆಗಳನ್ನು ಹೋಗಲಾಡಿಸು. ಹಾಗೂ ಪುಟ್ಟ ಸುಬ್ಬು ಅವರ ಕಿಡ್ನಿ ಸಮಸ್ಯೆ ಇದೆ ಸ್ವಾಮಿ. ಹಾಗೂ ರಾಜೇಶ್ ಸಾಮ್ಯುಯಲ್ ಅವರ ಕಿಡ್ನಿ ಸಮಸ್ಯೆ ಇದೆ. ಹಾಗೂ ತ್ಯಾಗರಾಜ್ ಡೇವಿಡ್ ಅವರ ಮಿದುಳಿನ ಸಮಸ್ಯೆ ಹೆಚ್ಚಾಗಿದೆ. ಹಾಗೂ ಅನೇಕರು ನಾನಾ ವಿಧವಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಸ್ವಾಮಿ. ಅವರು ಕಷ್ಟಗಳನ್ನು ಹೇಳ್ಕೊಳ್ಳದೆ ಇರಬಹುದು. ಕೆಲವರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿರುವವರ ಹಾಗೆ ಅವರ ಕಷ್ಟಗಳನ್ನ ನಿನ್ನ ಪರಿಶುದ್ಧ ಸನ್ನಿಧಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಈ ಲೋಕದಲ್ಲಿ ನೀವು ಸೃಷ್ಟಿಸಿರ್ತಕ್ಕಂಥ ಪರ್ಣಶಾಲೆಯಲ್ಲಿ ಸ್ವಾಮಿ ತಮ್ಮ ವಿಜ್ಞಾಪನೆಗಳನ್ನ ಅವರು ತಂದು ಒಪ್ಪಿಸಿಕೊಡುವಾಗ ಅವುಗಳನ್ನ ನೀನು ಲಾಲಿಸಿ ಸ್ವಾಮಿ ಪರಲೋಕದಿಂದ ಅವರಿಗೆ ನೀನು ಉತ್ತರಗಳನ್ನು ಕೊಡುತ್ತಿದ್ದೀರಿ. ಈ ಒಂದು ವಿಧಾನವನ್ನ ಸ್ವಾಮಿ ಇವತ್ತು ನಿನ್ನ ಭಕ್ತರು, ನಿನ್ನ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ನಿಮ್ಮ ಪಾದಡಿಯಲ್ಲಿ ಸಲ್ಲಿಸುವಾಗ ಅವುಗಳನ್ನು ಸ್ವೀಕರಿಸು ದೇವರೇ. ಈ ದಿನ ನಮ್ಮ ಪ್ರಿಯ ಸಹೋದರಂತ ಜೇಕಬ್ ಭಾಗ್ಯನ್ ಅವರ ಅಂತ್ಯ ಸಂಸ್ಕಾರವಾಗಿದೆ. ದುಃಖದ ಸಾಗರದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರಿಗಾಗಿ ಪ್ರಾರ್ಥಿಸ್ತೇವೆ. ದೂರದ ಪ್ರಾಂತ್ಯದಿಂದ ಸ್ವಾಮಿ ಈ ಒಂದು ಅಂತ್ಯದ ಸಂಸ್ಕಾರವನ್ನು ನೋಡಲು ಬಂದಿರತಕ್ಕಂಥ ಅನೇಕ ಕುಟುಂಬದವರು ಅವರು ಮರಳಿ ತಮ್ಮ ಸ್ವದೇಶಗಳಿಗೆ, ಸ್ವದ ಪ್ರಾಂತ್ಯಗಳಿಗೆ ಹೊರಡುವಾಗ ಅವರಿಗೆ ಸುಕ್ಷೇಮದ ಪ್ರಯಾಣಗಳನ್ನು ಅನುಗ್ರಹಿಸು. ಯಾರಿಗೂ ಯಾವುದೇ ರೀತಿಯಂತ ಕಷ್ಟಗಳು ಉಂಟಾಗದಂತೆ ಸ್ವಾಮಿ ನೀನು ಅವರ ಹಾದಿಯುದ್ದಕ್ಕೂ ನಿನ್ನ ದೂತರನ್ನು ದಂಡಿಸು ಕರ್ತನೆ. ಹಾಗೂ ನಿಮಗೋಸ್ಕರವಾಗಿ ಯಾರ್ಯಾರು ನಿಲ್ಲುಕೊಳ್ಳುತ್ತಾರೋ ಅವ್ರಿಗೋಸ್ಕರವಾಗಿ ನೀವು ನಿಲ್ಲುತ್ತೀರಿ ಎಂಬುದಾಗಿ ನಿನ್ನ ವೇದವಾಕ್ಯವು ತಿಳಿಸಿದೆ ಸ್ವಾಮಿ. ಆದ್ದರಿಂದ ಈ ಸಂದರ್ಭದಲ್ಲಿ ಕರ್ತನೆ ಸಭೆಯಾಗಿ ಕೂಡಿಕೊಂಡು ನಮ್ಮ ವಿಜ್ಞಾಪನೆಗಳನ್ನ ನಿಮ್ಮ ಪಾದಡಿಯಲ್ಲಿ ಸಲ್ಲಿಸುವಾಗ ಸ್ವಾಮಿ ಆ ಕೋರಿಕೆಗಳನ್ನ ನಿಮ್ಮ ಪಾದದಡಿಗೆ ಅದು ಮುಟ್ಟದಿರಲು ನಮ್ಮ ಪಾಪಗಳೇನಾದ್ರೂ ಅಡ್ಡಿಯಾಗಿದ್ದಂತ ಪಕ್ಷದಲ್ಲಿ ಅವುಗಳನ್ನ ತೆಗೆದು ಹಾಕು ದೇವ್ರೆ. ಹಾಗೂ ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ಝೂಮ್ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ಕುಟುಂಬದಲ್ಲಿ
ಭಾಗಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ವಶದಲ್ಲಿ ಒಪ್ಪಿಸ್ಕೊಡುತ್ತೇನೆ ಸ್ವಾಮಿ. ನಮ್ಮ ಪ್ರಿಯರಾದಂತ ಜಾನ್ಸನ್ ಶರಣಪ್ಪ ಅವರನ್ನ ಆಶೀರ್ವದಿಸು, ಹಾಗೂ ಸಹೋದರಿ ಸವಿತಾ ಮ್ಯಾಥ್ಯೂ ಅವರನ್ನ, ಹಾಗೂ ಸಹೋದರ ರವಿ ಬಳ್ಳಾರಿ ಅವರನ್ನ, ಹಾಗೂ ಹಿರಿಯರಾದಂತ ಲೋಕೇಶ್ ರವರನ್ನ, ಹಾಗೂ ಮಂಜುನಾಥ ಚಂದ್ರು ಅವರನ್ನ, ಹಾಗೂ ಸ್ವಾಮಿ ನಮ್ಮ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಅವರನ್ನ, ಹಾಗೂ ಸಹೋದರಿ ರಾಜೇಶ್ವರಿ ಅವರನ್ನ, ಹಾಗೂ ಸಹೋದರಿ ರತ್ನ ಅವರನ್ನ, ಹಾಗೂ ಸಹೋದರಿ ವರಲಕ್ಷ್ಮಿ ಅವರನ್ನ, ಹಾಗೂ ಇಂದು ವಾಕ್ಯವನ್ನ ಹಂಚಿಕೊಟ್ಟಂತ ಪ್ರಿಯರಾದಂತ ವಿಜಯ್ ಕುಮಾರ್ ಅವರನ್ನ, ಹಾಗೂ ಹಿರಿಯರಾದಂತ ಯಶವಂತ್ ಅಮ್ಗೋಲ್ಡ್ರವರನ್ನ, ಸ್ವಾಮಿ ಅವರವರ ಕುಟುಂಬಗಳನ್ನ, ಅವರವರ ಸಮಸ್ಯೆಗಳನ್ನ, ಅವರ ವೈಯಕ್ತಿಕವಾಗಿ ನಿಮ್ಮ ಪಾದಡಿಗೆ ಸಲ್ಲಿಸುವಂತ ಪ್ರತಿಯೊಂದು ವಿಜ್ಞಾಪನೆಗಳನ್ನ ನೀನು ಲಾಲಿಸಿ ನಮ್ಮನ್ನು ಉತ್ತರಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ತಂದೆಯೇ, ಈ ದಿನದ ಪಾಠಗಳನ್ನ ಉತ್ತಮವಾದ ರೀತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ನಿನ್ನ ದಾಸರ ಮುಖಾಂತರವಾಗಿ ನೀನು ತಿಳಿಸಿಕೊಡೋದಕ್ಕಾಗಿ ನಿನಗೆ ಸ್ತೋತ್ರಗಳಾಗ್ಲಿ. ಈ ವಾಕ್ಯಗಳನ್ನ ನಾವು ಮರೆತು ಬಿಡದ ಹಾಗೆ ನಿನ್ನ ಆತ್ಮನ ಬಲದಿಂದ ಸ್ವಾಮಿ ವಾಕ್ಯವನ್ನ ನಾವು ಸಿದ್ಧ ಮನಸ್ಸಿನಿಂದ ಸ್ವೀಕರಿಸಿಕೊಂಡು ನಾವು ನಿನ್ನ ವಾಕ್ಯದಲ್ಲಿ ಬೆಳೆಯುವುದು ಮಾತ್ರವಲ್ಲ ಸ್ವಾಮಿ, ನಮ್ಮ ಪರಿವಾರದವರನ್ನ ನಾವು ಬೆಳೆಸುವ ಹಾಗೆ ನಿನ್ನ ವಾಕ್ಯದತ್ತ ಸತ್ಯದ ದಾರಿಯನ್ನು ನಡೆದಿರ್ತಕ್ಕಂಥವರಿಗೆ ನೀನು ನಿಲ್ಲುವಂತವರಾಗಿದ್ದೀರಿ. ಅಸತ್ಯದಂತ ದಾರಿಗಳನ್ನ ಹಿಡಿದುಕೊಂಡಿರ್ತಕ್ಕಂಥವ್ರಿಗೆ, ದುರ್ಮಾರ್ಗಗಳನ್ನ ಹಿಡಿದುಕೊಂಡಿರ್ತಕ್ಕಂಥವ್ರಿಗೆ ನಾಶನದ ಒಂದು ಮಾರ್ಗ ಎಂಬುದಾಗಿ ನೀವು ತಿಳಿಸ್ಕೊಟ್ಟಿದ್ದೀರಿ. ಆದ್ರಿಂದ ಸ್ವಾಮಿ, ಎಲ್ಲವೂ ಕೂಡ ಯಾವುದೋ ವಿಷಯಗಳು ಮರ್ಮವಾಗಿಲ್ಲ, ಎಲ್ಲವೂ ಕೂಡ ಬಯಲಾಗಿದೆ ಸ್ವಾಮಿ. ಇವತ್ತು ಸಣ್ಣ ಮಗು ಕೂಡ ಇವತ್ತು ಅನೇಕ ಒಳ್ಳೆಯದು ಕೆಟ್ಟದ್ದು ಯಾವುದೆಂಬುದಾಗಿ ತಿಳ್ಕೊಳ್ತಕ್ಕಂಥ ಒಂದು ಜ್ಞಾನಗಳು ಕೂಡ ಇವೆ ಸ್ವಾಮಿ. ಆದ್ರಿಂದ ಕರ್ತನೆ, ನಮ್ಮ ತಂದೆಯಾದ ದೇವರೇ, ಜ್ಞಾನವಂತರು ತಿಳಿದುಕೊಂಡಿರ್ತಕ್ಕಂಥ ನಮಗೆ, ತಿಳುವಳಿಕೆಯಿಂದ ಇರ್ತಕ್ಕಂಥ ನಮ್ಮೆಲ್ಲರಿಗೂ ನಿನ್ನ ವಿಶೇಷವಂತ ದಾರಿಯನ್ನ ನೀನು ತೋರಿಸ್ಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಕೂಟುಗಳನ್ನ ಮುಗಿಸ್ಕೊಂಡು ಸ್ವಾಮಿ, ನಮ್ಮ ಆಹಾರಗಳನ್ನ ನಾವು ಸೇವಿಸಿ ನಾವು ನಿದ್ರೆಗೆ ಜಾರುವಂತ ಸಂದರ್ಭದಲ್ಲಿ ಸ್ವಾಮಿ, ನಿನ್ನ ವಿಶೇಷವಾದಂತ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ. ಯಾವುದೇ ತೊಂದರೆ ಸಮಸ್ಯೆಗಳು ನಮ್ಮನ್ನ ಕಾಡಿಸದ ಹಾಗೆ ಮತ್ತೊಂದು ಸಂತೋಷಕರವಾದಂತ ಉದಯ ಕಾಲವನ್ನ ನಾವೆಲ್ಲರೂ ಸಹ ನೋಡ್ಲಿಕ್ಕಾಗುವಂತೆಯೋ, ನಿಮ್ಮನ್ನ ಸ್ಮರಿಸಿ ಕೊಂಡಾಡ್ಲಿಕ್ಕಾಗುವಂತೆ ಮತ್ತೊಂದು ದಿನದ ಆಶೀರ್ವಾದವನ್ನ ನಮ್ಮೆಲ್ಲರ ಪಾಲಿಗೂ ಸೇರಿಸಿಕೊಡಬೇಕಾಗಿ ನಮಗೋಸ್ಕರವಾಗಿ ಪ್ರಾಣತ್ಯಾಗ ಮಾಡಿ ಮೃತ್ಯುಂಜಯನಾಗಿರುವಂತ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳಿಗೆ ಸೇರಿದ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ಈ ಅವಕಾಶವನ್ನ ಕಳೆದುಕೊಂಡಿರ್ತಕ್ಕಂಥ ಅನೇಕರ ಮೇಲೆಯೂ ಅವರು ಬಂದು ನಿನ್ನ ವಾಕ್ಯಗಳನ್ನ ತಿಳಿದುಕೊಳ್ತಕ್ಕಂಥ ಭಾಗ್ಯವನ್ನ ಅವ್ರಿಗೂ ಕೂಡ ಅನುಕೂಲ ಮಾಡಿರೆಂದು ಈ ಎಲ್ಲಾ ಆಶೀರ್ವಾದಗಳನ್ನು ಸ್ವಾಮಿ, ನಿನ್ನ ವಿಶೇಷವಾದಂತ ಕೃಪಾ ಆಶೀರ್ವಾದಗಳನ್ನ ನಮ್ಮ ಮುದ್ದು ಮಗನಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ಮತ್ತು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. ಆಮೆನ್. ಆಮೆನ್. ವಂದನೆಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಕೂಡಿ ಬಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತಹ ಹಿರಿಯರಿಗೂ ಮತ್ತು ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಸಾಲಮನವ್ರಿಗೂ, ಉತ್ತಮವಾದ ರೀತಿಯಲ್ಲಿ ಪಾಠವನ್ನು ನಡೆಸಿಕೊಟ್ಟಂತ ವಿಜಯ್ ಕುಮಾರ್ ಸಾರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರನ್ನ ಆರೋಗ್ಯವಾಗಿಟ್ಟು ಸುಖ ನಿದ್ರೆಯನ್ನು ದಯಪಾಲಿಸಿ ಬೆಳಿಗ್ಗೆ ಆಶಾದಿಂದ ಎದ್ದು ಆತನನ್ನ ಕೊಂಡಾಡುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರನ್ನು ಕರ್ತನ ಕೃಪಾಸ್ತಿಗೆ ಒಪ್ಪಿಸುತ್ತಾ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ. ಧನ್ಯವಾದ ಗುರುಗಳೇ. ವಿಜಯ್ ಕುಮಾರ್ ಎಲ್ಲರಿಗೂ ಧನ್ಯವಾದ.
ಪ್ರಾರ್ಥನೆ ಮಾಡ್ತೀವಿ. ಹಿರಿಯ ಕುರಿತು ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಶುಭ